ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಹಲವಾರು ಟಾಪಿಕ್ಸ್ ಮುಗಿಸಿದ್ವಿ. ಇಲ್ಲಿ ಸ್ಪೀಡ್ ಮ್ಯಾಕ್ಸಿಂದ ಸ್ಟಾರ್ಟ್ ಮಾಡಿ ಮೊನ್ನೆವರೆಗೂ ಪೈಪ್ಸ್ ಆ್ಯಂಡ್ ಸಿಸ್ಟಮ್ಸ್ವರೆಗೂ ಎಲ್ಲನೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೊಂದಷ್ಟು ಇದೆ ಅರ್ಥಮೆಟಿಕ್ ಟಾಪಿಕ್ಸಲ್ಲಿ. ಅದರಲ್ಲಿ ಇನ್ನೊಂದು ಮೇನ್ ಟಾಪಿಕ್ ನಮಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆದಮೇಲೆ ಟೈಮ್ ಆ್ಯಂಡ್ ವರ್ಕ್ ಆದಮೇಲೆ ಇನ್ನೊಂದು ಮೇನ್ ಟಾಪಿಕ್ ನಮಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸು. ಈ ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ನಾವು ಟೈಮ್ ಆ್ಯಂಡ್ ವರ್ಕಲ್ಲಿ ಟೈಮ್ಗೂ ಮತ್ತು ವರ್ಕ್ಗೂ ಏನು ರಿಲೇಷನ್ ಇತ್ತು ತಿಳ್ಕೊಂಡ್ವಿ. ಅದೇ ಥರ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಕೂಡ ನಾವು ಟೈಮಿಗೆ ಮತ್ತೆ ಡಿಸ್ಟೆನ್ಸ್ಗೆ ಏನು ರಿಲೇಷನ್ನು ಅಂತ ನೋಡೋಣ, ಸರಿನಾ? ಸೊ ಈಗ ಟೈಮ್ ಡಿಸ್ಟೆನ್ಸು, ಈ ಟೈಮ್ಗೂ ಡಿಸ್ಟೆನ್ಸು ಏನು ರಿಲೇಷನ್ ಇರುತ್ತೆ? ಇವಾಗ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ನೀವು ಡಿಸ್ಟೆನ್ಸ್ ಅಂದರೆ ಏನು? ಅದು ದೂರ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಲ್ವಾ, ಅದ್ರ ಆ ಮಧ್ಯದಲ್ಲಿರುವಂಥ ದೂರ. ಸೊ ಇವಾಗ ನಿಮಗೆ ಜಾಸ್ತಿ ಟೈಮ್ ಇದ್ದರೆ ನೀವು ಜಾಸ್ತಿ ದೂರ ಹೋಗ್ತೀರಾ, ಕಮ್ಮಿ ಟೈಮ್ ಇದ್ದರೆ ಕಮ್ಮಿ ದೂರ ಹೋಗೋಕ್ಕಾಗುತ್ತೆ, ಅಷ್ಟೇ ಅಲ್ವಾ? ಇವಾಗ ನಿಮಗೆ 10 ನಿಮಿಷ ಇದ್ದರೆ ನಿಮ್ಮ ಮನೆಯಿಂದ ಒಂದಷ್ಟು ದೂರ ಹೋಗ್ತೀರಾ, ಬರೀ 5 ನಿಮಿಷ ಇದ್ದರೆ ನಿಮ್ಮ ಮನೆಯಿಂದ ಬರೀ ಸ್ವಲ್ಪ ದೂರ ಹೋಗ್ತೀರಾ, ಕರೆಕ್ಟ್ ಅಲ್ವಾ? ಸೊ ಟೈಮ್ ಜಾಸ್ತಿ ಇದ್ದಷ್ಟು ಡಿಸ್ಟೆನ್ಸ್ ಜಾಸ್ತಿ ಕವರ್ ಮಾಡ್ಬೋದು. ಸೊ ಇದು ನಮಗೆ ಡೈರೆಕ್ಟ್ ರಿಲೇಷನ್ ಆಗಿರುತ್ತೆ. ನೆಕ್ಸ್ಟು ಇದರಲ್ಲಿ ನಮಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಇನ್ನೊಂದು ಮೇಜರ್ ಟಾಪಿಕ್ ಏನು ಅಂತಂದರೆ ಸ್ಪೀಡು. ಟೈಮ್ಗೂ ಮತ್ತು ಸ್ಪೀಡ್ಗೂ ಕನ್ಫ್ಯೂಸ್ ಆಗಬೇಡಿ, ಟೈಮೇ ಬೇರೆ ಸ್ಪೀಡೇ ಬೇರೆ, ಸರಿನಾ? ಸೊ ಟೈಮ್ಗೂ ಮತ್ತು ಸ್ಪೀಡ್ಗೂ ಮತ್ತು ಡಿಸ್ಟೆನ್ಸ್ಗೂ ಏನಿರುತ್ತೆ ಅಂದರೆ ಏನು ರಿಲೇಷನ್ ಇರುತ್ತೆ ನೋಡಿಕೊಂಡ್ರೆ, ಇವಾಗ ನೀವು ಜಾಸ್ತಿ ಸ್ಪೀಡಲ್ಲಿ ಹೋದರೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡ್ಬೋದು, ಕಮ್ಮಿ ಸ್ಪೀಡಲ್ಲಿ ಹೋದರೆ ಕಮ್ಮಿ ಡಿಸ್ಟೆನ್ಸ್ ಕವರ್ ಮಾಡೋದು, ಕರೆಕ್ಟ್ ಅಲ್ವಾ? ಕಮ್ಮಿ ಡಿಸ್ಟೆನ್ಸ್ನ ಸ್ಪೀಡ್ ಕಾನ್ಸ್ಟೆಂಟಾಗಿ ತೊಗೊಂಡ್ರೆ ಕಮ್ಮಿ ಡಿಸ್ಟೆನ್ಸು ಕಮ್ಮಿ ಸ್ಪೀಡಲ್ಲಿ ಹೋದ್ರೂ ಹೋಗುತ್ತೆ, ಜಾಸ್ತಿ ಡಿಸ್ಟೆನ್ಸ್ ಇದ್ದಾಗ ಜಾಸ್ತಿ ಸ್ಪೀಡಲ್ಲಿ ಹೋಗೋದು ಆಗುತ್ತೆ. ಅಂದರೆ ನಮಗೆ ಸ್ಪೀಡ್ಗೂ ಮತ್ತು ಡಿಸ್ಟೆನ್ಸ್ಗೂ ಡೈರೆಕ್ಟ್ ರಿಲೇಷನ್ ಇರುತ್ತೆ. ಅರ್ಥ ಆಗ್ತಿದೆ ನಿಮಗೆ? ನಾವು ಜಾಸ್ತಿ ಸ್ಪೀಡ್ ಹೋದರೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಅದೇ ನಾವು ಕಮ್ಮಿ ಸ್ಪೀಡಲ್ಲಿ ಹೋದರೆ ಕಮ್ಮಿ ಡಿಸ್ಟೆನ್ಸ್ ಕವರ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಮೇನ್ ಥಿಂಗು ಈ ಟೈಮ್ಗೂ ಸ್ಪೀಡ್ಗೂ ಮತ್ತು ಟೈಮ್ಗೂ ಏನು ರಿಲೇಷನ್ ಇರುತ್ತೆ, ಇದು ಮೇನ್ ನಮಗೆ. ಸೊ ಇವಾಗ ನೀವು ಹೇಳಿ, ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ, ನೀವು ಜಾಸ್ತಿ ಸ್ಪೀಡಾಗಿ ಹೋಗ್ತಿದ್ರೆ ನಿಮಗೆ ಜಾಸ್ತಿ ಟೈಮ್ ತೊಗೊಳುತ್ತಾ ಕಮ್ಮಿ ಟೈಮ್ ತೊಗೊಳುತ್ತಾ? ಕಮ್ಮಿ ಟೈಮ್ ಅಲ್ವಾ? ಅಂದರೆ ನೀವು ಜಾಸ್ತಿ ಸ್ಪೀಡ್ ಹೋದಷ್ಟು ನಿಮ್ಮ ಟೈಮ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ. ನೀವು ಕಮ್ಮಿ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ಟೈಮ್ ಅನ್ನೋದು ಜಾಸ್ತಿ ತೊಗೊಳುತ್ತೆ, ಕರೆಕ್ಟ್ ಅಲ್ವಾ? ಸೊ ಸ್ಪೀಡ್ಗೂ ಟೈಮು ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ, ಸರಿನಾ? ಸೊ ಇದು ನಮಗೆ ಮೇನ್ ಥಿಂಗ್ ಇಲ್ಲಿ, ಸ್ಪೀಡ್ಗೂ ಟೈಮು. ನಮಗೆ ಮೇನ್ ಕ್ವಶನ್ಸ್ ಎಲ್ಲ ಕೇಳೋದು ಇಲ್ಲೇ. ಯಾವುದಾದ್ರು ಕೇಳ್ತಾರೆ, ಟ್ರೈನ್ಸ್ ಕೇಳ್ತಾರೆ, ಅಂದರೆ ಒಂದು ಟ್ರೈನು ಒಂದು ಪ್ಲ್ಯಾಟ್ಫಾರ್ಮ್ನ ಇಷ್ಟು ಟೈಮಲ್ಲಿ ದಾಟ್ತು, ಸೊ ಅದ್ರ ಸ್ಪೀಡ್ ಎಷ್ಟು? ಒಂದು ಟ್ರೈನು ಮತ್ತು ಇನ್ನೊಂದು ಟ್ರೈನು ಇಷ್ಟು ಡಿಸ್ಟೆನ್ಸ್ನ ಇಷ್ಟು ನಿಮಿಷಕ್ಕೆ ಕ್ರಾಸ್ ಆಯಿತು, ಎರಡು ಟ್ರೈನು ಕ್ರಾಸ್ ಆಗೋ ಟೈಮ್ ಇಷ್ಟು, ಸೊ ಅದೆಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿದೆ? ಸೊ ಒಂದು ಟ್ರೈನು ಒಂದು ಸ್ಟೇಷನಲ್ಲಿ ಈ ಟೈಮಲ್ಲಿ ಇದ್ದರೆ ಇನ್ನೊಂದು ಸ್ಟೇಷನ್ಗೆ ಈ ಟೈಮಲ್ಲಿ ಬಂದಿದೆ, ಸೊ ಎಷ್ಟು ಫಾಸ್ಟಾಗಿ ಬಂದಿದೆ? ಅದಾದಮೇಲೆ ಟ್ರೈನ್ ಅನ್ನೋದು ಪೋಲ್ನ ದಾಟ್ಕೊಂಡು ಹೋಗ್ತಾ ಇದೆ, ಎಷ್ಟು ಪೋಲ್ಸ್ನ ಎಷ್ಟು ನಿಮಿಷದಲ್ಲಿ ದಾಟಿದೆ? ಸೊ ಪ್ಲ್ಯಾಟ್ಫಾರ್ಮಲ್ಲಿ ಟ್ರೈನ್ಗೆ ಆಪೋಸಿಟಾಗಿ ಓಡ್ತಾ ಇರ್ತಾನೆ ಪ್ಲ್ಯಾಟ್ಫಾರ್ಮ್ ಮೇಲೆ. ಸೊ ಈ ಥರ ಕ್ವಶನ್ಸ್ ತುಂಬ ಇದೆ ಟ್ರೈನ್ಸಲ್ಲಿ ನಮಗೆ, ಅದು ಕೂಡ ಇದರಲ್ಲಿ ನಾವು ತಿಳ್ಕೊಳ್ಳೋಣ. ಅದಾದಮೇಲೆ ಒಂದು ಹುಡುಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟು ಟೈಮಲ್ಲಿ ಹೋಗಿರ್ತಾನೆ, ಬರ್ಬೇಕಾದ್ರೆ ಇಷ್ಟು ಟೈಮಲ್ಲಿ ಬಂದಿರ್ತಾನೆ. ಸೊ ಈ ಥರ ಕ್ವಶನ್ಸ್ ಎಲ್ಲ ನಮಗೆ ಸ್ಪೀಡ್ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಕೇಳ್ತಾರೆ ಮೇಯ್ನಾಗಿ. ಸೊ ಇನ್ನೊಂದು, ಈಗ ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಈಗ ಸ್ಪೀಡ್ ಫಾರ್ಮುಲಾ ಏನು ಅಂತ ನೋಡ್ಕೊಂಡ್ರೆ, ನಾರ್ಮಲಾಗಿ ಸ್ಪೀಡ್ ಅಂತ ಅಂದರೆ ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದನ್ನು ನಾವು ಮತ್ತೆ ಏನು ದೊಡ್ಡದಾಗಿ ನೆನಪಲ್ಲಿ ಇಟ್ಕೊಳ್ಳೋದು ಏನು ಬೇಕಾಗಿಲ್ಲ. ಅವ್ರು ಕೊಡೋ ಕ್ವಶನಲ್ಲೇ ನಮಗೆ ಕ್ಲೀನಾಗಿ ಹೇಳ್ಬಿಡ್ತಾರೆ. ಈಗ ಸ್ಪೀಡು ಒಂದು ಕ್ವಶನ್ ಕೊಡ್ತಾರೆ, ಎ ಮ್ಯಾನ್ ಕ್ಯಾನ್ ಟ್ರಾವೆಲ್ 60 ಕಿಲೋಮೀಟರ್ಸ್ ಪರ್ ಅವರ್. ಎ ಮ್ಯಾನ್ ಟ್ರಾವೆಲ್ಸ್ ಅಟ್ 60 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಾಗ 60 ಕಿಲೋಮೀಟರ್ ಪರ್ ಅವರ್ ಅಂದರೆ ಏನು? 60 ಕಿಲೋಮೀಟರ್ ಅಂದರೆ ಏನು? 60 ಕಿಲೋಮೀಟರ್ ಅಂತ ಅಂದರೆ ಇದು ಡಿಸ್ಟೆನ್ಸು ತಾನೆ, ಇದೇ ಡಿಸ್ಟೆನ್ಸು. ಪರ್ ಅವರ್, 1 ಅವರ್ಗೆ ಅವನು 60 ಕಿಲೋಮೀಟರ್ ಹೋಯ್ತಾನೆ. ಸೊ ಇದೇ ತಾನೇ ಸ್ಪೀಡ್ ಸ್ಪೀಡ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದೇನು ಅಷ್ಟೊಂದು ನಾವೇನು ಮತ್ತೆ ನೆನಪಲ್ಲಿ ಇಟ್ಕೊಳ್ಳೋದೇನು ಬೇಕಾಗಿಲ್ಲ, ಅಲ್ಲಿ ಕೊಟ್ಟಿರೋ ಥರ ತೊಗೊತೀವಿ ಅಷ್ಟೇ. ಅದೇ ನಮಗೆ ಟೈಮ್ ಬೇಕು ಅಂತಂದರೆ ಡಿಸ್ಟೆನ್ಸ್ ಬೈ ಸ್ಪೀಡು, ಕರೆಕ್ಟಲ್ಲ? ಇಷ್ಟು ಡಿಸ್ಟೆನ್ಸು ಎಷ್ಟು ಸ್ಪೀಡಲ್ಲಿ ಹೋದ ಅಂತಂದಾಗ ನಮಗೆ ಟೈಮ್ ಸಿಕ್ಬಿಡುತ್ತೆ. ಅದೇ ನಮಗೆ ಡಿಸ್ಟೆನ್ಸ್ ಬೇಕು ಅಂತಂದರೆ ಸ್ಪೀಡ್ ಇಂಟು ಟೈಮ್, ಇಷ್ಟು ಟೈಮ್ ತೊಗೊಂಡ ಅವ್ನು ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಮಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ, ನಮಗೆ ಕೆಲವೊಂದು ಸಲ ಅವರು ಕಿಲೋಮೀಟರ್ ಕೊಡ್ತಾರೆ, ಒಂದೊಂದು ಮೀಟ್ರ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಎ ಪರ್ಸನ್ ಟ್ರಾವೆಲ್ಡ್ 1 ಕಿಲೋಮೀಟರ್ ಅಟ್ 1 ಮೀಟರ್ ಪರ್ ಸೆಕೆಂಡ್ ಅಂತ ಕೊಡ್ತಾರೆ. ಸೊ ನಮಗೆ 1 ಕಿಲೋಮೀಟರ್ಗೂ ಮತ್ತು 1 ಸೆಕೆಂಡ್ಗೂ 1 ಮೀಟರ್ ಪರ್ ಸೆಕೆಂಡ್ ಕೊಡ್ತಾರೆ. ಸೊ ಇದು ಕಿಲೋಮೀಟ್ರಲ್ಲಿ ಇರುತ್ತೆ, ಇದು ಮೀಟ್ರಲ್ಲಿ ಇರುತ್ತೆ. ಸೊ ಅವಾಗ ನಮಗೆ ಕರೆಕ್ಟಾಗಿ ನಾವು ಕ್ಯಾಲ್ಕುಲೇಟ್ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡೋಣ, ಫಸ್ಟು ಕಿಲೋಮೀಟರ್ನ
ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ ವ್ಯಾಲ್ಯೂ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡು, ಸೊ ಅದು ನಮ್ಗೆ ಯಾವಾಗೂ ಯೂಸ್ ಆಗುತ್ತೆ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ, ಸರಿನಾ? ಸೊ ನಮಗೆ ಟೈಮ್ ಆ್ಯಂಡ್ ಡಿಸ್ಟೆನ್ಸಲ್ಲಿ 1 ಕಿಲೋಮೀಟರ್ ಡಿವೈಡೆಡ್ ಬೈ 1 ಅವರ್ ಅಂತ ಅಂದ್ಕೊಳ್ಳಿ. 1 ಅವರಲ್ಲಿ 1 ಕಿಲೋಮೀಟರ್ ಹೋಗ್ತಾನೆ ಅಂತಂದರೆ ನಮ್ಗೆ ಇದನ್ನು ಮೀಟ್ರಲ್ಲಿ ತಿಳ್ಕೊಬೇಕು ಅಂತಂದರೆ ಫಸ್ಟ್ 1 ಕಿಲೋಮೀಟರ್ ಅಂದರೆ ಏನು 1000 ಮೀಟರ್ಸ್, ಕರೆಕ್ಟ್ ಅಲ್ವಾ? 1 ಅವರಲ್ಲಿ ಎಷ್ಟು ನಿಮಿಷ ಇರುತ್ತೆ? 60 ಮಿನಿಟ್ಸು ಇಂಟು 1 ಮಿನಿಟಲ್ಲಿ 60 ಸೆಕೆಂಡ್ಸ್ ಇರುತ್ತೆ ಇಂಟು 60. ಸೊ 20 ಕ್ಯಾನ್ಸಲು, ಇದು 10 ಡಿವೈಡೆಡ್ ಬೈ 36 ಬರುತ್ತೆ. ಇದು ಸಿಂಪ್ಲಿಫೈ ಮಾಡಿದ್ರೆ 2 5 10 ಡಿವೈಡ್ ಬೈ 2 8 36. ಇದೇನು ಬರುತ್ತೆ 5/18. ಸೊ ಇದು ನಮಗೆ ವೆರಿ ಇಂಪಾರ್ಟೆಂಟು, ಇದು ತುಂಬ ನೆನ್ಪಿಟ್ಕೊಳ್ಳಿ. ಈ 5/18 ನಾವು ತುಂಬ ಯೂಸ್ ಮಾಡ್ತೀವಿ. ಸೊ ಯಾವಾಗಾದರೂ ಕಿಲೋಮೀಟ್ರ್ ಪರ್ ಅವರಲ್ಲಿ ಕೊಟ್ಟಿದ್ದರೆ ಅದನ್ನು ಇಂಟು 5/18 ಮಾಡಿದ್ರೆ ನಮಗೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, 5/18 ನಾವು ತುಂಬ ಯೂಸ್ ಮಾಡ್ತೀವಿ, ಸರಿನಾ? ಸೊ ಇನ್ನೊಂದು ಮೇನ್ ಕಾನ್ಸೆಪ್ಟ್ ಏನು ಅಂತಂದರೆ ಈ 18 ಬಂತಲ್ಲ, ನಮಗೆ ಆಲ್ಮೋಸ್ಟ್ ಪ್ರತಿಯೊಂದು ಕ್ವಶನಲ್ಲಿ 18ಇಂದ ಡಿವೈಡ್ ಆಗೋ ನಂಬರಿಂದನೇ ಆ ಸ್ಪೀಡ್ ಅನ್ನೋದು ಕೊಡ್ತಾರೆ, ಓಕೆನಾ? ಅದು ಕೂಡ ನೋಡೋಣ ಈಗ. ಅದು ನಾವೊಂದು ಟೇಬಲ್ ಮಾಡಿ ಇಟ್ಕೊಂಬೋಣ. ಸೊ ನಮ್ಗೆ ಆನ್ಸರ್ಸ್ ಅನ್ನೋದು ಬೇಗ ಮಾಡೋಕ್ಕೆ ಈಸಿ ಆಗುತ್ತೆ. ನಿಮ್ಮ ಕಿಲೋಮೀಟ್ರ್ ಇರೋದು ಮೀಟರ್ ಕನ್ವರ್ಟ್ ಮಾಡಿ, ಇಲ್ಲಿ ಕನ್ವರ್ಟ್ ಮಾಡಿದ್ವಿ ಮೀಟರ್ಗೆ, ಅದೇ ಮೀಟ್ರಲ್ಲಿರೋದು ಕಿಲೋಮೀಟರ್ ಕನ್ವರ್ಟ್ ಮಾಡಬೇಕಂತಂದರೆ ಮೀಟರ್ ಪರ್ ಸೆಕೆಂಡ್ ಇಂಟು 18/5 ಜಸ್ಟ್ ಉಲ್ಟಾ ಮಾಡಿದ್ರೆ ನಮಗೆ ಕಿಲೋಮೀಟರ್ ಪರ್ ಅವರ್ ಬರುತ್ತೆ ಅಷ್ಟೇ, ಓಕೆನಾ? ಸೊ ಈ 5/18 ಅನ್ನೋದು ಒಂದು ನೆನಪಿದ್ರೆ ನಿಮಗೆ ಸುಮಾರು ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಸೊ ಯಾವಾಗಾದ್ರೂ ನಮಗೆ ಕ್ವಶನಲ್ಲಿ ಕಿಲೋಮೀಟರ್ ಕೊಟ್ಬಿಟ್ಟು ಅದನ್ನ ಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ಎ ಟ್ರೈನ್ ಟ್ರಾವೆಲ್ಸ್ ಅಟ್ 72 ಕಿಲೋಮೀಟರ್ ಪರ್ ಅವರ್ ಅಂತ ಇತ್ತು ಅಂದ್ಕೊಳ್ಳಿ, ಸರಿನಾ? ಈಗ ಇನ್ ಹೌ ಮಚ್ ಟೈಮ್ ಇಟ್ ಕ್ಯಾನ್ ಟ್ರಾವೆಲ್ 100 ಮೀಟರ್ಸ್ ಅಂತ ಕೇಳ್ತಾರೆ. ಅರ್ಥ ಆಗ್ತಿದಲ್ವಾ? ಟ್ರೈನ್ ಸ್ಪೀಡ್ ಇದೇನಿದು ಸ್ಪೀಡು, ಓಕೆನಾ? ಇದು 100 ಮೀಟರ್ಸ್, ಇದೇನಿದು ಡಿಸ್ಟೆನ್ಸು, ಸರಿನಾ? ಸೊ ಇವಾಗ ನಮಗೆ ಏನು ಕೇಳ್ತಾ ಇದ್ದಾರೆ? ಟೈಮ್ ಕೇಳ್ತಾ ಇದ್ದಾರೆ, ಸರಿನಾ? ಅವಾಗ ಏನು ಮಾಡಬೇಕು? ನಮಗೆ ಟೈಮ್ ಇಸ್ಕೋಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಕರೆಕ್ಟ್ ಅಲ್ವಾ? ಡಿಸ್ಟೆನ್ಸ್ ಏನಿದೆ ಇಲ್ಲಿ 72 ಕಿಲೋಮೀಟ್ರ್ ಇದೆ. ಇದೇನು ಪರ್ ಅವರ್ಗೆ, ಕಿಲೋಮೀಟರ್ ಪರ್ ಅವರ್. ಇದಕ್ಕೆ ನಮ್ಗೆ ಏನಿದು ಡಿಸ್ಟೆನ್ಸು, ಸರ್ ನಾನು ತಪ್ಪಾಗಿ ಬರ್ಕೊಂಬಿಟ್ಟೆ. ಡಿಸ್ಟೆನ್ಸ್ ಬಂದು 100 ಮೀಟರ್ಸು, ಇದು 100 ಮೀಟರಲ್ಲಿದೆ, ಕರೆಕ್ಟ್ ಅಲ್ವಾ? ನಮಗೆ ಸ್ಪೀಡ್ ಏನಿರುತ್ತೆ 72 ಕಿಲೋಮೀಟರ್ ಪರ್ ಅವರ್ ಇರುತ್ತೆ. ಸೊ ಇದು ಮೀಟ್ರ್ ಪರ್ ಸೆಕೆಂಡ್ ಇದ್ದಾಗ, ಇದು ಕಿಲೋಮೀಟರ್ ಪರ್ ಅವರ್ ಇದ್ದಾಗ ನಮಗೆ ಇದು ಕರೆಕ್ಟಾಗಿ ಆನ್ಸರ್ ಬರಲ್ಲ. ಸೊ ನಾವೇನು ಮಾಡಬೇಕಾಗುತ್ತೆ? ಇದನ್ನು ಇಂಟು 5/18 ಮಾಡ್ಕೊಬೇಕಾಗುತ್ತೆ. ಯಾವುದನ್ನ? ಇದು ಕಿಲೋಮೀಟರ್ ಪರ್ ಅವರ್ ಇದರಿಂದ ಮೀಟರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 5 × 18 ಮಾಡಬೇಕಾಗುತ್ತೆ. ಅವಾಗ ಇದೇನಾಗುತ್ತೆ? 18 1s 18 4s ಆಗುತ್ತೆ, 5 4s 20. ಸೊ 100 ಡಿವೈಡೆಡ್ ಬೈ 20 ಬರುತ್ತೆ, 2 5s 10. ಅಂದರೆ 5 ಸೆಕೆಂಡ್ಸ್ಗೆ ನಮಗೆ ಆ ಟ್ರೈನ್ ಅನ್ನೋದು 100 ಮೀಟರ್ಸ್ಗೆ ಹೋಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಯಾವಾಗಾದರೂ ಕಿಲೋಮೀಟರ್ ಪರ್ ಅವರ್ ಕೊಟ್ಟು ಮೀಟ್ರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಬೇಕು ಅಂತಂದರೆ ನಾವು ಈ 5/18 ಮಾಡ್ಕೊಬೇಕು. ಆದರೆ ನಮಗೆ ಈ 18ಇಂದ ಹೋಗೋದೇ ಎಷ್ಟೊಂದು ನಂಬರ್ಸ್ ಕೊಡ್ತಾರೆ. ಸ್ಪೀಡು, ಈ ಸ್ಪೀಡ್ ಇರುತ್ತಲ್ಲ, ಇದು ನಮಗೆ ನಾರ್ಮಲಾಗಿ ಎಲ್ಲ 18ಇಂದ ಡಿವೈಡ್ ಆಗೋದು ಕೊಡ್ತಾರೆ. ಅಂದರೆ ಈಗ ಏನೇನು ಕ್ವಶನ್ಸಲ್ಲಿ ಯಾವ ಥರ ಕೊಡ್ತಾರೆ ಅಂತಂದರೆ 18 ಕಿಲೋಮೀಟರ್ ಪರ್ ಅವರು, ಅದಾದಮೇಲೆ 36 ಕಿಲೋಮೀಟರ್ ಪರ್ ಅವರು, ಅದಾದಮೇಲೆ 54 ಕಿಲೋಮೀಟರ್ ಪರ್ ಅವರು, ಅದಾದಮೇಲೆ 72 ಕಿಲೋಮೀಟರ್ ಪರ್ ಅವರು, ಅದಾದಮೇಲೆ 90 ಕಿಲೋಮೀಟರ್ ಪರ್ ಅವರು, ಅದಾದಮೇಲೆ 108 ಕಿಲೋಮೀಟರ್ ಪರ್ ಅವರು. ಅಂದರೆ ಇದೆಲ್ಲ 18ಇಂದ ಹೋಗೋವಂಥದ್ದು, 18 ಟೇಬಲ್ಸಿಂದ ಬರುವಂಥದ್ದು. ಸೊ ಇದನ್ನು ನಮಗೆ ಫಸ್ಟೇ ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿ ಇಟ್ಕೊಂಡು ಆ ಟೇಬಲ್ ನೆನಪಲ್ಲಿ ಇಟ್ಕೊಂಡ್ರೆ ನಮಗೆ ಎಷ್ಟೊಂದು ಕ್ವಶನ್ಸ್ ಬೇಗ ಆನ್ಸರ್ ಮಾಡಿಬಿಡ್ಬೋದು. ಸೊ 18 ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ಗೆ ಎಷ್ಟು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಅಂತಂದರೆ ಇದು ಇಂಟು 18 ಇಂಟು 5/18. ಸೊ 18 1s ಕ್ಯಾನ್ಸಲ್ ಆಗುತ್ತೆ, 5 ಮಿಕ್ಕುತ್ತೆ, 5 ಸೆಕೆಂಡ್ಸ್, 5 ಮೀಟರ್ ಪರ್ ಸೆಕೆಂಡ್ಸ್. ಸೊ 18 ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಪರ್ ಸೆಕೆಂಡ್ಗೆ ಎಷ್ಟು ಹೋಗುತ್ತೆ ಅಂತ ಅಂದರೆ 5 ಮೀಟರ್ಸ್ ಪರ್ ಸೆಕೆಂಡು. ಅದೇ 36 ಇದ್ದಿದ್ದು ಹೆಂಗಾಗುತ್ತೆ ಅಂತಂದರೆ 36 ಇಂಟು 5/18, 18 1s 18 2s, 5 × 2 10 ಮೀಟರ್ ಪರ್ ಸೆಕೆಂಡು. ಅದೇ 54 ಏನಾಗುತ್ತೆ? 54 ಇಂಟು 5 ಡಿವೈಡೆಡ್ ಬೈ 18, 18 1s 18 3s, 3 5s 15 ಮೀಟರ್ ಪರ್ ಸೆಕೆಂಡು. ಅದೇ ಥರ ಇದು ನಮಗೆ 20 ಮೀಟರ್ ಪರ್ ಸೆಕೆಂಡು. ಅದೇ ಥರ ಇದು ನಮಗೆ 25 ಮೀಟರ್ ಪರ್ ಸೆಕೆಂಡು. ಅದೇ ಥರ 108 ನಮಗೆ 30 ಮೀಟರ್ ಪರ್ ಸೆಕೆಂಡು. ಅರ್ಥ ಆಗ್ತಿದಿಲ್ಲ? ಸೊ ನಾವು ನಾರ್ಮಲಾಗಿ ಈ 36, 54, 72 ಅನ್ನೋದು ಜಾಸ್ತಿ ಕೊಡ್ತಾರೆ ಕ್ವಶನ್ಸಲ್ಲಿ. ಎ ಟ್ರೈನ್ ಕ್ಯಾನ್ ಟ್ರಾವೆಲ್ ಅಟ್ ಎ ಸ್ಪೀಡ್ ಆಫ್ 36 ಕಿಲೋಮೀಟರ್ ಪರ್ ಅವರ್. ಫೈನ್ ಇನ್ ಹೌ ಮೆನಿ ಮಿನಿಟ್ಸ್, ಹೌ ಮೆನಿ
ಸೆಕೆಂಡ್ಸ್ ಇಟ್ ಕ್ಯಾನ್ ಟ್ರಾವೆಲ್ 1 ಕಿಲೋಮೀಟರ್ ಅಥವಾ 30 ಸೆಕೆಂಡ್ ಅಥವಾ 200 ಮೀಟರ್ಸ್ ಈ ಥರ ಕೇಳ್ತಾರೆ. ಸೊ ಅವಾಗ ನಮಗೆ ಇದು ಈಸಿ ಆಗಿಬಿಡುತ್ತೆ. ಇದು ಆಲ್ರೆಡಿ ನಮಗೆ ಗೊತ್ತಿದ್ರೆ ಈ ಟೇಬಲು ಈಸಿಯಾಗಿ ಹೋಗುತ್ತೆ. ಮತ್ತೆ 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 ಮಾಡೋದು ಬೇಕಾಗಿರಲ್ಲ. ಇನ್ ಕೇಸ್ ಇದನ್ನ ಬಿಟ್ಟು ಬೇರೆ ಕೊಟ್ಟಾಗೂ ನಾವು 5/18 ಮಾಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇವಾಗ ಇದ್ರಲ್ಲಿ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂದರೆ ಫಸ್ಟ್ ಮೇಯ್ನು ಟ್ರೈನ್ಸ್ ಕ್ವಶನ್ಸ್ ನಮಗೆ ತುಂಬ ಜಾಸ್ತಿ ಕೇಳ್ತಾರೆ. ಸೊ ಟ್ರೈನ್ಸ್ ಕ್ವಶನ್ಸಲ್ಲಿ ನಮಗೆ ಟ್ರೈನ್ಸಲ್ಲಿ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಟ್ರೈನ್ಸ್ ಏನಕ್ಕೆ ಕೇಳ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಕಾರ್ ಆಗಲಿ ಬೈಕ್ ಆಗಲಿ ಇವೆಲ್ಲ ಟ್ರೈನ್ ಲೆಂತ್ ಮಾತ್ರ ತುಂಬ ದೊಡ್ಡದಿರುತ್ತೆ. ಕಾರ್ ಆಗಲಿ ಬೈಕ್ ಆಗಲಿ ಎಲ್ಲ ಚಿಕ್ಕದಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇದೊಂದು ಪೋಲ್ ಅಂದ್ಕೊಳ್ಳಿ ಅಥವಾ ಇದೊಂದು ಪರ್ಸನ್ ಅಂದ್ಕೊಳ್ಳಿ, ಸರಿನಾ? ಸೊ ಈ ಪರ್ಸನ್ನ ಈ ಒಂದು ಟ್ರೈನು ದಾಟಬೇಕಂತ ಅಂದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಯಾಕಂದರೆ ಟ್ರೈನ್ ಅನ್ನೋದು ತುಂಬ ದೊಡ್ಡದಿರುತ್ತೆ. ಅದೇ ಕಾರೋ ಬಸ್ ಆದರೆ ಜಪ್ ಅಂತ ಹೊಂಟೋಗ್ಬಿಡುತ್ತೆ. ಸೊ ಅಲ್ಲಿ ನಮಗೆ ಆ ಸ್ಪೀಡ್ ಆಗಲಿ ಅದರದ್ದು ಟೈಮ್ ಡಿಸ್ಟೆನ್ಸ್ ಆಗಲಿ ಕಂಡುಹಿಡಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ಮೆಜಾರಿಟಿ ಟ್ರೈನ್ದೇ ಕೇಳ್ತಾರೆ. ಓಕೆನಾ? ಸೊ ಟ್ರೈನ್ ಕ್ವಶನ್ಸೇ ಜಾಸ್ತಿ ಬರೋದು, ಕೇಳೋದೇ ಟ್ರೈನ್ ಕ್ವಶನ್ಸ್. ಅಂದರೆ ಇದು ಇನ್ನು ಟೈಮ್ ಆ್ಯಂಡ್ ಸ್ಪೀಡಲ್ಲಿ ಇನ್ನೂ ಬೇರೆ ಎಲ್ಲ ಬರುತ್ತಾರೆ. ಅಲ್ಲಿ ಮೇಜರ್ ಆಗಿ ಟ್ರೈನ್ಸ್ ಕೇಳ್ತಾರೆ. ಸೊ ಟ್ರೈನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ನೇದು ಏನು ಅಂತಂದರೆ, ಟ್ರೈನು ಒಂದು ಪರ್ಸನ್ನ ಅಥವಾ ಒಂದು ಎಲೆಕ್ಟ್ರಿಕ್ ಪೋಲ್ನ, ಓಕೆನಾ, ಇದು ಎಲೆಕ್ಟ್ರಿಕ್ ಪೋಲ್ ಅಂತ ಅಂದ್ಕೊಂಡ್ರೆ ಅಥವಾ ಇದನ್ನು ಪರ್ಸನ್ ಅಂತ ಅಂದ್ಕೊಂಡ್ರೆ, ಈ ಪರ್ಸನ್ನ ಈ ಟ್ರೈನ್ ಫುಲ್ಲು ದಾಟಬೇಕು. ಈ ಟ್ರೈನ್ ದಾಟಬೇಕು ಅಂತಂದರೆ ಇದು ಫಸ್ಟ್ ಇಂಜಿನ್ ಇಲ್ಲಿರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಹೋಗ್ಬೇಕದು. ಈ ಟ್ರೈನ್ ಅನ್ನೋದು, ಇವಾಗ ಇದು ಇಂಜಿನ್ ಅಂದ್ಕೊಳ್ರಿ, ಇದು ಹಿಂಗೆ ಹೋಗ್ಬಿಟ್ಟು ಈ ಟ್ರೈನ್ ಅನ್ನೋದು ಇವನಿದ್ದಾನಲ್ಲ ಅಥವಾ ಈ ಪೋಲ್ ಇದೆಯಲ್ಲ ಅಲ್ಲಿಗೆ ಬಂದು ಇಲ್ಲಿ ಹೋಗ್ಬಿಡ್ಬೇಕು, ಅವನ್ನ ದಾಟ್ಕೊಂಡು ಹೋಗ್ಬೇಕು. ಅದು ಅವಾಗ ಸೊ ಇದು ಒಂದು ರೀತಿ ಅಂದರೆ ಅದು ಅವಾಗ ಅದು ಅವನ್ನ ದಾಟಿರುತ್ತೆ. ಸೊ ಇದು ನಮಗೆ ಡಿಸ್ಟೆನ್ಸ್ ಆಗುತ್ತೆ. ಅವಾಗ ಟ್ರೈನ್ ಲೆಂತೇ ಡಿಸ್ಟೆನ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಅಂದರೆ ಈ ಪರ್ಸನು ಎಲೆಕ್ಟ್ರಿಕ್ ಪೋಲ್ ಅನ್ನೋದಿದೆಯಲ್ಲ, ಇವ್ರಿಗಲ್ಲಿ ನಮಗೆ ಯಾವುದೇ ಸ್ಪೀಡ್ ಆಗಲಿ ಡಿಸ್ಟೆನ್ಸ್ ಆಗಲಿ ಏನಿರಲ್ಲ. ಅಂದರೆ ಅವ್ರು ಅಲ್ಲಿ ಸ್ಟ್ಯಾಚು ಆಗಿರುತ್ತೆ, ಅಂದರೆ ಒಂದು ಕಡೆ ನಿಂತಿರ್ತಾರೆ. ಸೊ ಇದರಿಂದ ನಮಗೆ ಯಾವುದು ನೆಗೆಟಿವ್ ಎಫೆಕ್ಟ್ ಬೀಳಲ್ಲ. ಕರೆಕ್ಟ್ ಅಲ್ವಾ? ಇವಾಗ ನೀವು ಒಂದು ಟ್ರೈನ್ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅಂತ ಅಂದರೆ ಆ ಜಾಗದಲ್ಲಿ ಇರ್ತೀರ, ಟ್ರೈನ್ ಅನ್ನೋದು ಜಸ್ಟ್ ಪಾಸ್ ಆಗುತ್ತೆ. ಸೊ ನಿಮ್ಮಿಂದ ಆ ಟ್ರೈನ್ದು ಸ್ಪೀಡ್ ಆಗಲಿ ನಿಮ್ಮಿಂದ ಆ ಟ್ರೈನ್ದು ಡಿಸ್ಟೆನ್ಸ್ ಆಗಲಿ ಎಫೆಕ್ಟ್ ಆಗಲ್ಲ. ಯಾಕಂದರೆ ನಿಮ್ಮದು ಪೊಸಿಷನ್ ಅನ್ನೋದು ಸ್ಟಿಲ್ ಆಗಿರುತ್ತೆ. ಅದೇ ಥರ ಕರೆಂಟ್ ಪೋಲ್ ಅಷ್ಟೇ. ಕರೆಂಟ್ ಪೋಲ್ ಒಂದೇ ಕಡೆ ಇರುತ್ತೆ. ಕರೆಂಟ್ ಪೋಲ್ ಮುಂದೆ ಹೋಗೋದಾಗಲಿ ಹಿಂದೆ ಹೋಗೋದಾಗಲಿ ಇರಲ್ಲ, ಒಂದೇ ಕಡೆ ಇರುತ್ತೆ. ಆ ಕರೆಂಟ್ ಪೋಲ್ನ ಈ ಟ್ರೈನ್ ದಾಟುತ್ತೆ. ಅವಾಗ ನಮಗೆ ಏನು ಕೊಟ್ಟಿರ್ತಾರೆ, ಇವಾಗ ಅದು ದಾಟಬೇಕಾದ್ರೆ ಈ ಟ್ರೈನ್ದು ಸ್ಪೀಡೇ ನಮಗೆ ಸ್ಪೀಡ್ ಇರುತ್ತೆ. ಅಂದರೆ ಈ ಟ್ರೈನ್ ಒಂದು ಸ್ಪೀಡಲ್ಲಿ ಹೋಗುತ್ತಲ್ವಾ, ಸೊ ನಮಗೆ ಸ್ಪೀಡಲ್ಲಿ ಸಿಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಟೈಮ್ ಕೇಳೋದು ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್ಲು ಎಷ್ಟು ಟೈಮಲ್ಲಿ ಕವರ್ ಮಾಡುತ್ತೆ ಅಂತ. ಟ್ರೈನ್ ನಮಗೆ ಡಿಸ್ಟೆನ್ಸ್ ಬಂದ್ಬಿಟ್ಟು 200 ಮೀಟರ್ ಕೊಟ್ಟರು ಅಂತ ಅಂದ್ಕೊಳ್ಳಿ. ಸೊ ಕೆಲವೊಂದ್ಸಲ ಈ ಡಿಸ್ಟೆನ್ಸ್ ಕೂಡ ನಮಗೆ ಟ್ರೈನ್ದು ಲೆಂತೇ ಡಿಸ್ಟೆನ್ಸ್ ಆಗಿರುತ್ತೆ. ಅಂದರೆ ಇವಾಗ ಇವನು ಸಿಂಗಲ್ ಆಗಿರ್ತಾನಲ್ವಾ, ಈ ಟ್ರೈನು ಫಸ್ಟ್ ಇಂಜಿನಿಂದ ಲಾಸ್ಟ್ ಬೋಗಿವರೆಗೂ ಜಸ್ಟ್ ಪಾಸ್ ಆಗಬೇಕಲ್ವಾ. ಸೊ ಅವಾಗ ಈ ಟ್ರೈನ್ ಲೆಂತೇ ನಮಗೆ ಡಿಸ್ಟೆನ್ಸ್ ಆಗಿರುತ್ತೆ. ಅರ್ಥ ಆಗ್ತಿಲ್ವಾ? ಸೊ ನಮಗೆ ಅವ್ರು ಕೆಲವೊಂದ್ಸಲ 200 ಮೀಟರ್ಸ್ ಡಿಸ್ಟೆನ್ಸ್ ಅಂತಾನು ಕೊಡ್ಬೋದು. ಅಥವಾ ಟ್ರೈನ್ದು ಲೆಂತ್ 200 ಮೀಟರ್ಸ್ ಇದೆ, ಅದು ನಮಗೆ ಟ್ರೈನ್ದು ಲೆಂತು 200 ಮೀಟರ್ಸ್ ಇದೆ. ಯಾರ್ದು? ಟ್ರೈನ್ದು ಲೆಂತ್ 200 ಮೀಟರ್ಸ್ ಇದೆ. ಅದಾದಮೇಲೆ ಸ್ಪೀಡು 90 km/h ಇದೆ ಅಂತ ಕೊಡ್ತಾರೆ. ಇವಾಗ ಟೈಮ್ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಸೊ ನಮಗೆ ಗೊತ್ತು ಏನು, ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ನಮಗೆ ಗೊತ್ತು. ಡಿಸ್ಟೆನ್ಸ್ ಏನಾಗಿರುತ್ತೆ, ಲೆಂತ್ ಇವಾಗ 200 ಮೀಟರ್ಸ್ ಟ್ರೈನ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ಡಿಸ್ಟೆನ್ಸ್ ಅಂತ ಗೊತ್ತಿಲ್ಲ ಅಂತಂದರೆ ಆವಾಗ ನಮಗೆ ಆ ಟ್ರೈನ್ ಲೆಂತೇ ನಮಗೆ ಡಿಸ್ಟೆನ್ಸ್ ಥರ ತೊಗೊಬೇಕು. ಕರೆಕ್ಟ್ ಅಲ್ವಾ? ಈಗ ಒಬ್ಬ ಇಲ್ಲಿ ನಿಂತಿದ್ದಾನೆ ಅಂತಂದರೆ ಆ ಟ್ರೈನನ್ನು ದಾಟಬೇಕು ಅಂತಂದರೆ ಆ ಟ್ರೈನ್ ಲೆಂತೇ ತಾನೇ ಆ ಡಿಸ್ಟೆನ್ಸ್ ಆಗುತ್ತೆ. ಅಂದರೆ ಇಲ್ಲಿರೋ ಟ್ರೈನ್ ಇವಾಗ ಇದು ಇಂಜಿನ್ ಇದೆ, ಇಲ್ಲೊಂದು ಹುಡುಗ ಇದ್ದಾನೆ ಅಂದ್ಕೊಳ್ಳಿ, ಇದು ಫುಲ್ಲು ಈ ಹುಡುಗನ್ನ ದಾಟಿ ನೆಕ್ಸ್ಟು ಮುಂದಕ್ಕೆ ಹೋದ್ರೆ ತಾನೇ ಆ ಡಿಸ್ಟೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಎಷ್ಟು ಮುಂದಕ್ಕೆ ಹೋಗಿದೆ ಅಂತ ಗೊತ್ತಾದರೆ ಈ ಇಂಜಿನಿಂದ ಲಾಸ್ಟ್ ಬಗ್ಗೆ ಎಷ್ಟು ಇವನ್ನ ದಾಟಿರುತ್ತೋ ಅಷ್ಟೇ ತಾನೇ ಡಿಸ್ಟೆನ್ಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಟ್ರೈನ್ ಲೆಂತೇ ಡಿಸ್ಟೆನ್ಸ್ ಆಗುತ್ತೆ. ಟ್ರೈನ್ ಲೆಂತ್ ಎಷ್ಟು ಇಲ್ಲಿ 200 ಮೀಟರ್ಸ್, ಸ್ಪೀಡ್ ಎಷ್ಟು 90 km/s. ಈ 200 ಮೀಟರ್ಸು ನಮಗೆ ಮೀಟರ್ಸಲ್ಲಿದೆ, ಇದು 90 km/h ಇದೆ, ಇದು 200 ಮೀಟರ್ಸು. ಸೊ ಈ 200 ಮೀಟರ್ಸ್ನ ನಾವು ಕಿಲೋಮೀಟರ್ಸ್ನ 90 km/h ನಾವು ಮೀಟರ್/ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ. ಸೊ 90 ಇಂಟು ಏನು ಮಾಡ್ಬೇಕು ನಾವು, ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂತಂದರೆ 5/18. ಸೊ 18 ಅಂತ ಇದು ನಮ್ಗೆ ಏನಾಗುತ್ತೆ, 18 5 90 ಆಗುತ್ತೆ. 5 5 25. 200 ಡಿವೈಡೆಡ್ ಬೈ 25 25 25 8. ಸೊ ಟೈಮ್ ಎಷ್ಟಾಗಿರುತ್ತೆ ನಮಗೆ 8 ಸೆಕೆಂಡ್ಸ್
ಆಗಿರುತ್ತೆ. ಅಂದರೆ 8 ಸೆಕೆಂಡಿಗೆ ಆ ಟ್ರೈನ್ ಅನ್ನೋದು ಅವನ್ನ ದಾಟಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದೇ ಇದರಲ್ಲಿ ನಮಗೆ ಸ್ಪೀಡ್ ಬೇಕು ಅಂತಂದರೆ ಸೇಮ್ ಮತ್ತೆ ನಮಗೆ ಇವಾಗ ಡಿಸ್ಟೆನ್ಸ್ ಎಷ್ಟು, ಡಿಸ್ಟೆನ್ಸ್ ಏನಾಗಿರುತ್ತೆ, ಟ್ರೈನ್ ಲೆಂತ್ ಡಿಸ್ಟೆನ್ಸ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? 200 ಮೀಟರ್ಸು. ಅದಾದಮೇಲೆ ನಮಗೆ ಟೈಮ್ ಬೇಕು. ಟೈಮ್ ಎಷ್ಟು? ಡಿಸ್ಟೆನ್ಸ್ ಬೈ ಸ್ಪೀಡ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ? ಸೊ ಟೈಮ್ ಎಷ್ಟು? 8 ಸೆಕೆಂಡ್ಸಲ್ಲಿ ಕವರ್ ಆಯಿತು, 8 ಸೆಕೆಂಡ್ಸ್ ಪರ್ ಮೀಟರು. ಸೊ 8 1 825. ಸೊ ಮೀಟರಲ್ಲಿ ಇದೆ. ಅದೇ ನಮಗೆ ಕಿಲೋಮೀಟರ್ ಬೇಕು ಅಂತಂದರೆ 25 ಮೀಟರ್ ಪರ್ ಸೆಕೆಂಡು. ಕಿಲೋಮೀಟರ್ ಬೇಕು ಅಂತಂದರೆ ಇಂಟು 18/5 ಮಾಡಬೇಕು, ಉಲ್ಟಾ ಮಾಡಬೇಕಲ್ವಾ? 5 1 5 5 25. 5 ಇಂಟು 18 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗ್ತಾರೆ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಇವಾಗ ನಮಗೆ ಡಿಸ್ಟೆನ್ಸ್ ಕೊಟ್ಟರು, ಸ್ಪೀಡ್ ಇಂಟು ಟೈಮ್, ಕರೆಕ್ಟ್ ಅಲ್ವಾ? ಸ್ಪೀಡು ಡಿಸ್ಟೆನ್ಸ್ ಕೇಳ್ತಾ ಇದ್ದಾರೆ, ಸ್ಪೀಡ್ ಇಂಟು ಟೈಮ್ ಮಾಡಬೇಕು. ಸ್ಪೀಡ್ ಎಷ್ಟು ನಮಗೆ? ಸ್ಪೀಡು ನಮಗೆ ಕಿಲೋಮೀಟರ್ಲಿದೆ. ಎಷ್ಟಿದೆ ಕಿಲೋಮೀಟರ್? 90 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳೋಣ, ಇಂಟು 5/18, ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ? 8 1 8 5 5 5 25 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಇವಾಗ 25 ಇಂಟು ಟೈಮು ಎಷ್ಟು ತಗೊಳುತ್ತೆ? ಟೈಮು 8 ಸೆಕೆಂಡ್ಸ್ ಇಂಟು 8. ಸೊ ಟ್ರೈನ್ದು ಡಿಸ್ಟೆನ್ಸ್ ಅನ್ನೋದೇನಾಗಿರುತ್ತೆ? 200 ಮೀಟರ್ಸ್ ಆಗಿರುತ್ತೆ. ಅರ್ಥ ಆಗ್ತೀವಿ? ಇವೆಲ್ಲ ಅರ್ಥ ಆಗಿಲ್ಲ ತಲೆ ಕೆಡಿಸ್ಕೊಂಬಿಡಿ, ಸಮ್ಸ್ ಮಾಡ್ಬೇಕಾದ್ರೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ನಾನು ಜಸ್ಟ್ ನಿಮಗೆ ಯಾವ್ಯಾವ ಥರ ಕ್ವಶನ್ಸ್ ಬರುತ್ತೆ ಟ್ರೈನ್ಸಲ್ಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ಫಸ್ಟ್ ಥಿಂಗು ಟ್ರೈನ್ಸಲ್ಲಿ ಯಾವ್ದು ಬರುತ್ತೆ ಅಂತಂದರೆ, ಒಂದು ಪೋಲು, ಕರೆಂಟ್ ಪೋಲ್ ಆಗಲಿ ಏನಾರಾಗಲಿ, ಒಂದು ಪೋಲು ಅಥವಾ ಒಂದು ಪರ್ಸನ್, ಅವರು ಒಂದೇ ಕಡೆ ನಿಂತಿರ್ತಾರೆ, ಓಕೆನಾ? ಈ ಪರ್ಸನ್ ಅನ್ನೋರು ಒಂದೇ ಕಡೆ ನಿಂತಿರ್ತಾರೆ, ಅವ್ರಿಗೆ ಯಾವುದೇ ಮೂಮೆಂಟ್ ಇರೋಲ್ಲ. ಸೊ ಇದು ಫಸ್ಟ್ ಟೈಪ್, ಸರಿನಾ? ಸೊ ಇದು ಫಸ್ಟ್ ಟೈಪ್. ಅಂದರೆ ಈಗ ಫಸ್ಟ್ದು ಟ್ರೈನ್ ಕ್ರಾಸಿಂಗ್ ಎ ಸ್ಟ್ಯಾಂಡಿಂಗ್ ಮ್ಯಾನ್ ಆರ್ ಪೋಲ್, ಸರಿನಾ? ಇದು ಫಸ್ಟು. ಸೆಕೆಂಡ್ ಒನ್ ಏನು, ಯಾವ ಥರ ಕ್ವಶನ್ಸ್ ಇರುತ್ತೆ ಅಂತಂದರೆ, ಟ್ರೈನ್ ಕ್ರಾಸಿಂಗ್ ಎ ಪ್ಲ್ಯಾಟ್ಫಾರ್ಮ್, ಇದು ಸೆಕೆಂಡ್ ಟೈಪು. ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್, ಈಗ ಇದು ಟ್ರೈನ್ ಅಂದ್ಕೊಂಡ್ರೆ, ಇದು ನಮಗೆ ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಕರೆಕ್ಟ್ ಅಲ್ವಾ? ಇದು ಪ್ಲ್ಯಾಟ್ಫಾರ್ಮ್. ಸೊ ಇವಾಗ ಇದ್ರಲ್ಲಿ ನಮಗೆ ಡಿಸ್ಟೆನ್ಸ್ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಟ್ರೈನ್ ಅನ್ನೋದು ಕರೆಕ್ಟಾಗಿ ಇಲ್ಲಿ ಸ್ಟಾರ್ಟ್ ಆಗಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಟ್ರೈನು. ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲೇ ಎಂಡ್ ಆಗಿಬಿಟ್ರೆ ಟ್ರೈನ್ ಅನ್ನೋದು ಇನ್ನೂ ಪ್ಲ್ಯಾಟ್ಫಾರ್ಮಲ್ಲೇ ಇರುತ್ತೆ, ಕರೆಕ್ಟ್ ಅಲ್ವಾ? ಟ್ರೈನ್ ಅನ್ನೋದು ಪ್ಲ್ಯಾಟ್ಫಾರ್ಮಲ್ಲೇ ಇರುತ್ತೆ. ಸೊ ನಮಗಿದು ಇಲ್ಲಿ ಸ್ಟಾರ್ಟ್ ಆಗಿಬಿಟ್ಟು ಈ ಪ್ಲ್ಯಾಟ್ಫಾರ್ಮ್ ಲೆಂತು ಫುಲ್ಲು, ಈ ಪ್ಲ್ಯಾಟ್ಫಾರ್ಮ್ ಲೆಂತ್ ಇರುತ್ತಲ್ಲ ಅದನ್ನು ದಾಟಿ ಈ ಲಾಸ್ಟ್ ಬೋಗಿ ಅನ್ನೋದು ಇಲ್ಲಿಗೆ ಬರಬೇಕು, ಇಲ್ಲಿ ಎಂಡ್ ಆಗಬೇಕು. ಅವಾಗ ಟ್ರೈನು ನಮಗೆ ಈ ಕಡೆ ಇರಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ? ಟೋಟಲ್ ಡಿಸ್ಟೆನ್ಸ್ ನಮಗೆ ಪ್ಲ್ಯಾಟ್ಫಾರ್ಮ್ ಲೆಂತ್ ಪ್ಲಸ್ ಟ್ರೈನ್ ಲೆಂತ್, ಇದೇನಾಗುತ್ತೆ ನಮಗೆ? ಡಿಸ್ಟೆನ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಪ್ಲ್ಯಾಟ್ಫಾರ್ಮ್ನ ಫುಲ್ಲು ದಾಟಬೇಕು. ಬರೀ ಫಸ್ಟ್ ಇಂಜಿನ್ ಮಾತ್ರ ಇಲ್ಲಿಗೆ ಬಂತು ಅಂದರೆ ಅದು ಇನ್ನೂ ಪ್ಲ್ಯಾಟ್ಫಾರ್ಮ್ನ ದಾಟಿರಲ್ಲ. ಸೊ ಅದು ನಮಗೆ ಫುಲ್ ಡಿಸ್ಟೆನ್ಸ್ ಸಿಗಲ್ಲ. ಅವಾಗ ನಮಗೆ ಫುಲ್ ಡಿಸ್ಟೆನ್ಸ್ ಸಿಗಬೇಕು ಅಂತಂದರೆ ಲಾಸ್ಟ್ ಎಂಡ್ ಬೋಗಿ, ಈ ಬೋಗಿ ಇರುತ್ತಲ್ಲ ಲಾಸ್ಟು, ಇದು ಕೂಡ ಇಲ್ಲಿಗೆ ಬರಬೇಕು, ಪ್ಲ್ಯಾಟ್ಫಾರ್ಮ್ಗೆ ಎಂಡ್ ಆಗಿರಬೇಕು. ಅವಾಗ ಮಾತ್ರ ನಮಗೆ ಡಿಸ್ಟೆನ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನಮಗೆ ಫಾರ್ ಎಕ್ಸಾಂಪಲ್ ಟೈಮ್ ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಟೈಮ್ ಅಂದರೆ ಏನು? ಡಿಸ್ಟೆನ್ಸ್ ಬೈ ಸ್ಪೀಡ್, ಓಕೆನಾ? ಇವಾಗ ಡಿಸ್ಟೆನ್ಸ್ ಅಂದರೆ ನಮಗೆ ಗೊತ್ತು ಏನು? ಪ್ಲ್ಯಾಟ್ಫಾರ್ಮ್ ಪ್ಲಸ್ ಟ್ರೈನ್ ಅಂತ. ಸೊ ಫಾರ್ ಎಕ್ಸಾಂಪಲ್ ಟ್ರೈನ್ದು 200 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ, ಪ್ಲ್ಯಾಟ್ಫಾರ್ಮ್ದು 600 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ಸರಿನಾ? ಸೊ ಡಿಸ್ಟೆನ್ಸ್ ಏನಾಗುತ್ತೆ ನಮಗೆ ಇಲ್ಲಿ? 200 ಪ್ಲಸ್ 600 ಡಿವೈಡೆಡ್ ಬೈ ಸ್ಪೀಡ್ ಫಾರ್ಸೆ 72 ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನಮಗೆ ಇದು 72 ಕಿಲೋಮೀಟರ್ ಪರ್ ಅವರ್ ಇದೆ, ಇಲ್ಲಿ ನಮಗೆ 72 ಬರಲ್ಲ, ಇದು ತಪ್ಪಾಗುತ್ತೆ. ಯಾಕಂತಂದರೆ ಇದು 200 ಮೀಟರ್ಸಲ್ಲಿದೆ, ಇದು ಕಿಲೋಮೀಟರ್ಸಲ್ಲಿ ಕೊಡ್ತಿದ್ದಾರೆ. ಅವಾಗ ನಾವೇನು ಮಾಡಬೇಕು? ಅದನ್ನು ಮೀಟರ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ 72ನ ಮೀಟರ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಇಂಟು 5/18 ಮಾಡಬೇಕು. ಸೊ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, 18 ಟೇಬಲ್ಸು. 18 1 ಆದರೆ ಬರೀ 18 ಇದ್ದರೆ, ಇದು 18 ಇದ್ದರೆ ಸ್ಪೀಡು ನಮಗೆ ಮೀಟರ್ ಪರ್ ಸೆಕೆಂಡ್ 5 ಆಗುತ್ತೆ. 36 ಇದ್ದರೆ 10 ಆಗುತ್ತೆ. 54 ಇದ್ದರೆ 15 ಆಗುತ್ತೆ. 72 ಇದ್ದರೆ 20 ಆಗುತ್ತೆ. 90 ಇದ್ದರೆ 25 ಆಗುತ್ತೆ. ಸೊ 8 1 8 4 5 4 20 ಮೀಟರ್ಸ್ ಪರ್ ಸೆಕೆಂಡ್. ಸೊ ನಮ್ಮ ಆನ್ಸರಲ್ಲಿ ಏನಾಗುತ್ತೆ? 200 ಪ್ಲಸ್ 600 ಡಿವೈಡೆಡ್ ಬೈ 20 ಆಗುತ್ತೆ.
ಅರ್ಥ ಆಗ್ತಿದೆಯಲ್ವಾ? ಸೊ ಇದು ನಮಗೆ ಓವರ್ ಆಲ್ 800/20 ಆಗುತ್ತೆ. 2020 ಇದು ನಮಗೆ 40 ಸೆಕೆಂಡ್ಸ್. ಅಂದರೆ ಒಂದು ಟ್ರೈನು ಆ ಪ್ಲ್ಯಾಟ್ಫಾರ್ಮ್ನ ಕ್ರಾಸ್ ಮಾಡೋಕ್ಕೆ ನಮಗೆ 40 ಸೆಕೆಂಡ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದೇ ನಿಮಗೆ ಸಪೋಸ್ ಈ ಪ್ಲ್ಯಾಟ್ಫಾರ್ಮ್ದು ಡಿಸ್ಟೆನ್ಸ್ ಕೊಟ್ಟಿಲ್ಲ ಅಂತ ಅಂದರೆ ನಿಮ್ಮ ಆನ್ಸರ್ ಯು ಕೆನಾಟ್ ಆನ್ಸರ್, ಅಂದರೆ ನಿಮ್ಗೆ ಅದು ಆನ್ಸರ್ ಮಾಡೋಕ್ಕಾಗಲ್ಲ. ಯು ಕೆನಾಟ್ ಗೆಟ್ ದಿ ಆನ್ಸರ್ನ ನಾವು ಕಂಡುಹಿಡಿಯೋಕ್ಕೆ ಆಗಿಲ್ಲ. ಪ್ಲ್ಯಾಟ್ಫಾರ್ಮ್ದು ನಮಗೆ ಖಂಡಿತ ಕೊಟ್ಟಿರಲೇಬೇಕು ಡಿಸ್ಟೆನ್ಸ್. ಯಾಕಂದರೆ ಒಂದು ಪ್ಲ್ಯಾಟ್ಫಾರ್ಮ್ನ ಒಂದು ಟ್ರೈನ್ ಕ್ರಾಸ್ ಆಗ್ತಿದೆ ಅಂತ ಅಂದರೆ ನಮಗೆ ಈ ಪ್ಲ್ಯಾಟ್ಫಾರ್ಮ್ ಲೆಂತ್ ಗೊತ್ತಿದ್ರೇ ನಮಗೆ ಟೋಟಲ್ ಡಿಸ್ಟೆನ್ಸ್ ಕಂಡುಹಿಡಿಯೋಕ್ಕಾಗಲ್ಲ, ಇಲ್ಲಾಂದರೆ ಕಂಡುಹಿಡಿಯೋಕ್ಕಾಗಲ್ಲ. ಅದೆಷ್ಟು ಕವರ್ ಮಾಡ್ತು ಟ್ರೈನು ಅಂತ ಅಂದರೆ ನಾವು ಇದನ್ನ ಕಂಡುಹಿಡಿಯೋಕ್ಕಾಗಲ್ಲ. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಸೊ ಲಾಜಿಕಾಗಿ ಯೋಚನೆ ಮಾಡಿ, ಇದು ಟ್ರೈನು, ಇದು ಟ್ರೈನ್ದು ಎಂಡ್ ಇದೆ, ಕರೆಕ್ಟ್ ಅಲ್ವಾ? ಇದು ಪ್ಲ್ಯಾಟ್ಫಾರ್ಮ್ ಎಂಡು, ಇದು ಪ್ಲ್ಯಾಟ್ಫಾರ್ಮ್, ಸರಿನಾ? ಸೊ ಇವಾಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಬೇಕು ಅಂತಂದರೆ ಈ ಟ್ರೈನ್ ಅನ್ನೋದು ನಾವು ಇಂಜಿನಿಂದ ತೊಗೊತೀವ ಅಥವಾ ಈ ಟ್ರೈನ್ ಲಾಸ್ಟ್ ಬೋಗಿ ಇದೆಯಲ್ವ ಅಲ್ಲಿಂದ ತೊಗೊತೀವ? ಲಾಸ್ಟ್ ಬೋಗಿಯಿಂದ ತೊಗೊಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಆ ಪ್ಲ್ಯಾಟ್ಫಾರ್ಮ್ ಅನ್ನೋದು ದಾಟಬೇಕಲ್ವ? ಈ ಲಾಸ್ಟ್ ಬೋಗಿ ಪ್ಲ್ಯಾಟ್ಫಾರ್ಮ್ ಅನ್ನೋದು ದಾಟಬೇಕು, ಅವಾಗ ತಾನೇ ಟೋಟಲ್ ಡಿಸ್ಟೆನ್ಸ್ ಬರುತ್ತೆ. ಸೊ ಇದು ಟೋಟಲ್ ಡಿಸ್ಟೆನ್ಸ್ ನಮ್ಗೆ ಏನಾಗಿರುತ್ತೆ, ಟ್ರೈನ್ದು ಲೆಂತು ಪ್ಲಸ್ ಪ್ಲ್ಯಾಟ್ಫಾರ್ಮ್ ಲೆಂತ್ ಎರಡು ಸೇರಿ ನಮಗೆ ಟೋಟಲ್ ಡಿಸ್ಟೆನ್ಸ್ ಬರುತ್ತೆ. ಇವಾಗ ಅರ್ಥ ಆಯ್ತಾ ಲಾಜಿಕ್ಕು? ಓಕೆನಾ? ಸೊ ಇದೇ ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟ್ ಮಾಡಬೇಕು ಅಂದರೆ ಏನು ಮಾಡ್ತಾರೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಈ ಟ್ರೈನ್ ಇದೆಯಲ್ಲ, ಈ ಟ್ರೈನ್ದು 300 ಮೀಟರ್ಸ್ ಅಂತ ಕೊಟ್ಟಿರ್ತಾರೆ, ಸರಿನಾ? ಸ್ಪೀಡ್ ಅವರೇ ಕೊಟ್ಟಿರ್ತಾರೆ, ಸ್ಪೀಡ್ ಕೂಡ ಫಾರ್ ಎಕ್ಸಾಂಪಲ್ ಈಗ 15 ಮೀಟರ್ಸ್ ಪರ್ ಸೆಕೆಂಡ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ, ಸರಿನಾ? ಈಗ ನಮಗೆ ಟೋಟಲ್ ಟೈಮು ನಮಗೆ 50 ಸೆಕೆಂಡ್ಸ್ ಕೊಟ್ಟಿರ್ತಾರೆ, ಏನು ಆ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ. ಇವಾಗ ನಮಗೆ ಪ್ಲ್ಯಾಟ್ಫಾರ್ಮ್ ಲೆಂತ್ ಕೇಳ್ತಾರೆ. ಸೊ ಈ ಥರ ಕೊಟ್ಟಾಗ ನಮಗೆ ಆಲ್ರೆಡಿ ಗೊತ್ತು, ನಿಮಗೆ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಸ್ಪೀಡ್ ಇಂಟು ಟೈಮ್, ಕರೆಕ್ಟ್ ಅಲ್ವಾ? ಸೊ ಈ ಮೂರು ನಮಗೆ ಇದೆ ಇದರಲ್ಲಿ, ಕರೆಕ್ಟ್ ಅಲ್ವಾ? ಈ ಮೂರು ಇದ್ದಾಗ ನಮಗೆ ಏನು ಬೇಕು, ನಮಗೆ ಸ್ಪೀಡ್ ಇಂಟು ಟೈಮ್ ಮಾಡಿದ್ರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಸಿಗುತ್ತೆ. ಸೊ ಸ್ಪೀಡ್ ಎಷ್ಟಿದೆ ನಮಗೆ? ಸ್ಪೀಡ್ ಬಂದು ನಮಗೆ 15 ಮೀಟರ್ಸ್ ಪರ್ ಸೆಕೆಂಡ್ ಇಂಟು ಟೈಮ್ ಎಷ್ಟು ಸೆಕೆಂಡ್ಸ್ ತೊಗೊಂಡಿದೆ? 50 ಸೆಕೆಂಡ್ಸು. ಸೊ ಟೋಟಲ್ ಎಷ್ಟು ಬರುತ್ತೆ? 15 ಇಂಟು 50 750 ಮೀಟರ್ಸ್ ಬರುತ್ತೆ. ಇದೇನಿದು ಟೋಟಲ್ ಡಿಸ್ಟೆನ್ಸು. ಸೊ ಇದರಿಂದ 750 ಮೀಟರ್ಸು ಯಾವುದ್ರದ್ದು? ಟೋಟಲ್ ಡಿಸ್ಟೆನ್ಸು ಮೈನಸ್ ಟ್ರೈನ್ ಎಷ್ಟು? 300 ಮೀಟರ್ಸ್ ಟ್ರೈನ್ ಲೆಂತು. ಇದನ್ನು ತೆಗೆದ್ರೆ ನಮಗೆ 450 ಮೀಟರ್ಸ್ ಬರುತ್ತೆ. ಇದು ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಈ ಥರ ಕೇಳ್ತಾರೆ. ಸೊ ಅದಾದಮೇಲೆ ನಮಗೆ ಇವಾಗ ಇನ್ನೊಂದು ಥರ್ಡ್ ಟೈಪ್ ಯಾವ ಥರ ಇರುತ್ತೆ ಅಂದರೆ ಟ್ರೈನ್ ಸೆಲ್ ಕ್ವಶನ್ನು. ಟ್ರೈನ್ ಕ್ರಾಸಿಂಗ್ ಪರ್ಸನ್ ರನ್ನಿಂಗ್. ಒಂದು ವ್ಯಕ್ತಿ ಪ್ಲ್ಯಾಟ್ಫಾರ್ಮಲ್ಲಿ ಓಡ್ತಾ ಇರ್ತಾನೆ. ಸೊ ಇವಾಗ ಯೋಚನೆ ಮಾಡಿ ಕರೆಕ್ಟಾಗಿ. ಇವಾಗ ಟ್ರೈನ್ ಲೆಂತು, ಇದು ಟ್ರೈನ್ ಅಂದ್ಕೊಂಡ್ರೆ ಇದ್ರದ್ದು ಲೆಂತ್ ನಮಗೆ 300 ಮೀಟರ್ಸ್ ಇರುತ್ತೆ. ಸೊ ಓಕೆನಾ, ಸರಿನಾ? ಇವಾಗ ನಮಗೆ ಡಿಸ್ಟೆನ್ಸ್ ಬೇಕು ಅಂತ ಅಂದರೆ ಈ ಟ್ರೈನ್ ಲೆಂತೇ ನಮಗೆ ಡಿಸ್ಟೆನ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಬ್ಬ ವ್ಯಕ್ತಿ ಇರ್ತಾನೆ ಅಂತ ಅಂದ್ಕೊಳ್ಳಿ, ಇವನಿಗೆ ಏನು ಡಿಸ್ಟೆನ್ಸ್ ಅಂತ ಇರಲ್ಲ, ಸೊ ನಮಗೆ ಡಿಸ್ಟೆನ್ಸ್ ಏನಾಗಿರುತ್ತೆ? ಟ್ರೈನ್ ಲೆಂತೇ ಡಿಸ್ಟೆನ್ಸ್ ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ಟ್ರೈನ್ ಅನ್ನೋದು ಇವನ್ನ ದಾಟಬೇಕು. ಸೊ ಅವಾಗ ದಾಟದೇ ನಮಗೆ ಡಿಸ್ಟೆನ್ಸ್ ಇರುತ್ತೆ. ಆದರೆ ನಮಗೆ ಇಲ್ಲಿ ಏನು ಎಫೆಕ್ಟ್ ಬೀಳುತ್ತೆ? ಈ ಪರ್ಸನ್ನು ರನ್ ಮಾಡ್ತಾ ಇರ್ತಾನೆ, ಓಡ್ತಾ ಇರ್ತಾನೆ. ಅದರಿಂದ ನಮಗೆ ಇವ್ನಿಗೆ ಏನು ಎಫೆಕ್ಟ್ ಬೀಳುತ್ತೆ ಅಂತಂದರೆ ಇವನಿಗೆ ಸ್ಪೀಡ್ ಅನ್ನೋದಿರುತ್ತೆ, ಕರೆಕ್ಟ್ ಅಲ್ವಾ? ಫಸ್ಟ್ ಟೈಪಲ್ಲಿ ಅವನು ಒಂದೇ ಕಡೆ ನಿಂತಿರ್ತಾನೆ, ಅವನಿಗೆ ಸ್ಪೀಡ್ ಆಗಲಿ ಲೆಂತ್ ಆಗಲಿ ಡಿಸ್ಟೆನ್ಸ್ ಆಗಲಿ ಏನಿರಲ್ಲ. ಇವನಿಗೆ ಲೆಂತ್ ಇರಲ್ಲ, ಅವನೇನು ಉದ್ದ ಏನಿರಲ್ವಲ್ಲ, ಅರ್ಥ ಆಗ್ತಿದೆಯಲ್ವ? ಅವನಿಗೆ ಡಿಸ್ಟೆನ್ಸ್ ಅನ್ನೋದಿರಲ್ಲ ಇವನದಲ್ಲಿ, ಆದರೆ ಇವನಿಗೆ ಸ್ಪೀಡ್ ಇರುತ್ತೆ. ಇನ್ನೊಂದೇನಿರುತ್ತೆ? ಡೈರೆಕ್ಷನ್ ಇರುತ್ತೆ, ಕರೆಕ್ಟ್ ಅಲ್ವಾ? ಇವನು ಟ್ರೈನ್ ಕಡಿಕಾರ ಓಡ್ತಾ ಇರ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ, ಟ್ರೈನ್ ಬರ್ತಾ ಇದೆ, ನೀವು ಪ್ಲ್ಯಾಟ್ಫಾರ್ಮ್ ಮೇಲೆಗಡೆ ನೀವು ಟ್ರೈನ್ಗೆ ಆಪೋಸಿಟಲ್ಲಿ ಓಡ್ತಾ ಇದ್ದೀರಾ, ಇದು ಆಪೋಸಿಟ್. ಇನ್ನೊಂದು ನಿಮಗೆ ಟ್ರೈನ್ ಜೊತೆಗೆ ಓಡ್ತಾ ಇದ್ದೀರಾ, ನೀವು ಟ್ರೈನ್ ಹತ್ತಬೇಕು ಅಂತ ಅಂದ್ಕೊಳ್ಳಿ, ಟ್ರೈನ್ ಜೊತೆಗೆ ನೀವು ಓಡ್ತಾ ಇದ್ದೀರಾ. ಸೊ ನಮ್ಗೆ ಇಲ್ಲಿ ಡೈರೆಕ್ಷನ್ಸ್ ಬರುತ್ತೆ, 2 ಡೈರೆಕ್ಷನ್ಸ್ ಇರುತ್ತೆ. ಸೊ ಇದನ್ನು ನಾವು ರಿಲೇಟಿವ್ ಸ್ಪೀಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ರಿಲೇಟಿವ್ ಸ್ಪೀಡ್ ಅಂತ ಕರಿತೀವಿ, ಓಕೆನಾ? ಸೊ ಇವಾಗ ನಮಗೆ ಆಪೋಸಿಟಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ ನೀವು ಟ್ರೈನ್ ಬರ್ತಾ ಇದೆ, ನೀವು ಪ್ಲ್ಯಾಟ್ಫಾರ್ಮ್ ಮೇಲೆ ಟ್ರೈನ್ಗೆ ಆಪೋಸಿಟಲ್ಲಿ ಹೋಗ್ತಾ ಇದ್ದೀರಾ. ಸೊ ಇವಾಗ ಆ ಟ್ರೈನ್ ಅನ್ನೋದು ಎಷ್ಟು ಡಿಸ್ಟೆನ್ಸಲ್ಲಿ ಕವರ್ ಆಗುತ್ತೆ, ಆ ಡಿಸ್ಟೆನ್ಸ್ನ ಎಷ್ಟು ಟೈಮಲ್ಲಿ ಕವರ್ ಆಗುತ್ತೆ ಅಂತ ಅಂದರೆ ನೀವೇನು ಮಾಡಬೇಕಿಲ್ಲಿ? ಆ್ಯಡ್ ಮಾಡಬೇಕು. ಅಂದರೆ ಯಾರ ಸ್ಪೀಡ್ಸ್ ಆ್ಯಡ್ ಮಾಡಬೇಕು. ಯಾರ ಸ್ಪೀಡು? ಪರ್ಸನ್ ಸ್ಪೀಡು ಮತ್ತು ಟ್ರೈನ್ ಸ್ಪೀಡು. ಟ್ರೈನ್ ಒಂದು ಸ್ಪೀಡ್ ಅಂತ ಇರುತ್ತೆ ಅಲ್ವಾ, ಕರೆಕ್ಟ್ ಅಲ್ವಾ? ಟ್ರೈನ್ಗೆ ಒಂದು ಸ್ಪೀಡ್ ಅಂತ ಇರುತ್ತೆ, ಮತ್ತು ಅದ್ರದ್ದು ಡಿಸ್ಟೆನ್ಸೇ ಲೆಂತ್ ಕೂಡ ಆಗಿರುತ್ತೆ. ನಮಗೆ ಟೈಮ್ ಕೇಳ್ತಾ ಇರ್ತಾರೆ, ಅವಾಗ ಏನು ಮಾಡಬೇಕಂದ್ರೆ ನಾವು ಪರ್ಸನ್ ಸ್ಪೀಡು ಮತ್ತು ಟ್ರೈನ್ದು ಸ್ಪೀಡು ನಾವು ಆ್ಯಡ್ ಮಾಡಬೇಕಾಗುತ್ತೆ. ಅದೇ ನಿಮಗೆ ಸೇಮ್ ಸೈಡ್ ಇದ್ದರೆ, ಅಂದರೆ ನೀವು ಟ್ರೈನ್ ಹೋಗ್ತಾ ಇದ್ದರೆ, ಟ್ರೈನ್ ಪಕ್ಕ ನೀವು ಹೋಗ್ತಾ ಇದ್ದರೆ, ಇಬ್ಬರು ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರ್ತೀರ. ಅವಾಗ ಏನು ಮಾಡಬೇಕಂದ್ರೆ ನೀವು ಮೈನಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ವಿತ್ ಎಕ್ಸಾಂಪಲ್ ಹೇಳ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ.
ಇವಾಗ ನಮಗೆ ಟೈಮು ಸ್ಪೀಡು ಯಾವುದ್ರದ್ದು ಟ್ರೈನ್ ಸ್ಪೀಡು 54 km/h ಕೊಟ್ಟಿದ್ದಾರೆ. ಪರ್ಸನು 18 km/h ಓಡ್ತಾ ಇದ್ದಾನೆ, ಸರಿನಾ, ಒಂದೇ ಪ್ಲಾಟ್ಫಾರ್ಮ್ ಮೇಲೆ. ಸೊ ಇವಾಗ ನಮಗೆ ಟೈಮ್ ಕಂಡುಹಿಡಿಬೇಕು ಅಂತಂದರೆ ಡಿಸ್ಟೆನ್ಸ್ ಬೈ ರಿಲೇಟಿವ್ ಸ್ಪೀಡ್ ಮಾಡಬೇಕು. ಯಾಕಂದರೆ ಇಲ್ಲಿ 2 ಸ್ಪೀಡ್ ಇದೆ, ಪರ್ಸನ್ ಸ್ಪೀಡ್ ಇದೆ, ಟೈಮ್ ಸ್ಪೀಡ್ ಇದೆ. ಇಬ್ಬರು ಸ್ಪೀಡ್ ಇರೋದ್ರಿಂದ ನಾವು ರಿಲೇಟಿವ್ ಸ್ಪೀಡ್ ತೊಗೊಬೇಕು. ಸೊ ಇವಾಗ ನಮ್ಗೆ ಏನಾಗುತ್ತೆ, ಡಿಸ್ಟೆನ್ಸ್ ಎಷ್ಟು 300 meters. ಯಾಕಂದರೆ ಇವನದಲ್ಲೇ ಡಿಸ್ಟೆನ್ಸ್ ಏನಿರಲ್ಲ, ಅವ್ನು ಒಂದೇ ಕಡೆ ಅವ್ನು ಓಡ್ತಾ ಇರ್ತಾನೆ, ಟ್ರೈನ್ ಜೊತೆ ಓಡ್ತಾನೆ, ಅವ್ನಿಗೇನು ಡಿಸ್ಟೆನ್ಸ್ ಇರಲ್ಲ, ಅವನ್ನ ಕ್ರಾಸ್ ಮಾಡ್ಬೇಕು ಅಷ್ಟೇ ಟ್ರೈನ್. ಸೊ ಇಲ್ಲಿ ನಮಗೆ ಡಿಸ್ಟೆನ್ಸ್ ಬಂದು 300 meters ಇರುತ್ತೆ, ಕರೆಕ್ಟಾ. ಇವಾಗ ಸ್ಪೀಡ್ ಬಂದು ನಮಗೆ ಇದೇನಾದರೂ ಆಪೋಸಿಟ್ ಡೈರೆಕ್ಷನ್ ಆಗಿದ್ದರೆ, ಫಸ್ಟು ನಾನು ಆಪೋಸಿಟ್ ಮಾಡ್ತಾ ಇದ್ದೀನಿ, ಅದಾದಮೇಲೆ ಸೇಮ್ ಸೈಡ್ ಮಾಡ್ತೀನಿ. ಆಪೋಸಿಟ್ ಡೈರೆಕ್ಷನಲ್ಲಿ ಆಗಿದ್ದಿದ್ರೆ ಏನಾಗುತ್ತೆ, ಇವೆರಡು ಪ್ಲಸ್ ಆಗುತ್ತೆ. ಆಪೋಸಿಟಲ್ಲಿ ಓಡಿದಾಗ ನಮಗೆ ಬೇಗ ಕ್ರಾಸ್ ಆಗೋಯ್ತೀವಿ ತಾನೆ. ಇವಾಗ ಟ್ರೈನ್ ಹಿಂಗಾಸಿ ಬರ್ತಾ ಇದೆ, ಪರ್ಸನ್ ಹಿಂಗಾಸಿ ಓಡ್ತಾ ಇದ್ದಾನೆ ಅಂತಂದರೆ ಈ ಒಂದು ಪ್ರೋಸೆಸ್ ಅನ್ನೋದು ಬೇಗ ಆಗ್ಬಿಡುತ್ತೆ, ಅವರು ಕ್ರಾಸ್ ಅನ್ನೋದು ಬೇಗ ಮಾಡಿಬಿಡ್ತಾರೆ, ಕರೆಕ್ಟ್ ಅಲ್ವಾ. ಅದಕ್ಕೆ ನಾವು ಆ ಸ್ಪೀಡ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಅದೇ ನೀನು ಹಿಂಗೆ ಓಡ್ತಾ ಇದೆಯಾ, ಟ್ರೈನ್ ಹಿಂಗೆ ಹೋಗ್ತಾ ಇದೆ ಅಂತಂದರೆ ಆಬ್ವಿಯಸ್ಲಿ ನಿನ್ಗೂ ಟ್ರೈನ್ ಸ್ಪೀಡಾಗಿ ಹೋಗುತ್ತೆ. ಬಟ್ ಹಿಂಗೆ ಹೋಗ್ಬೇಕಾದ್ರೆ ಟ್ರೈನ್ ಸ್ಪೀಡ್ಗೂ ನೀನು ಹೋಗ್ಬೇಕಾದ್ರೆ ಅದಕ್ಕೆ ನೀನು ಇನ್ನೂ ಎಕ್ಸ್ಟ್ರಾ ಟೈಮ್ ಕೊಡ್ತಿದ್ಯಾ ಅಲ್ವಾ. ನೀನು ಇನ್ನೂ ಎಕ್ಸ್ಟ್ರಾ ಟೈಮ್ ಕೊಡೋದ್ರಿಂದ ಇನ್ನೂ ಲೇಟಾಗಿ ಕ್ರಾಸ್ ಆಗುತ್ತೆ ನೀನು, ಕರೆಕ್ಟ್ ಅಲ್ವಾ. ಅದಕ್ಕೋಸ್ಕರ ನಮಗೆ ಆಪೋಸಿಟಲ್ಲಿದ್ದಾಗ ಟ್ರೈನು ನೀನು ಬರ್ತಾ ಇದೆ, ನೀನು ಪ್ಲ್ಯಾಟ್ಫಾರ್ಮಲ್ಲಿ ಆಪೋಸಿಟಲ್ಲಿ ಓಡ್ಬೇಕಾದ್ರೆ ಆ್ಯಡ್ ಮಾಡ್ಕೊತೀವಿ. ಸೇಮ್ ಡೈರೆಕ್ಷನಲ್ಲಿ ಇಬ್ಬರು ಹೋಗ್ತಾ ಇದೆ, ನಾವು ಸಬ್ಟ್ರಾಕ್ಟ್ ಮಾಡ್ಕೊತೀವಿ, ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ಇವಾಗ ಇದೇನಾಗುತ್ತೆ, ನಮಗೆ 54 km + 18 km ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ 300 ಡಿವೈಡೆಡ್ ಬೈ ನಮಗೆ ಇದು ಕಿಲೋಮೀಟ್ರಲ್ಲಿದೆ, ಇದು ಮೀಟರ್ಸ್ ಮೀಟರ್ಸಲ್ಲಿದೆ. ಸೊ ಇದು ಕೂಡ ನಾವು ಮೀಟರಿಗೆ ಕನ್ವರ್ಟ್ ಮಾಡ್ಕೊಬೇಕು. ಕನ್ವರ್ಟ್ ಮಾಡ್ಕೊಬೇಕಂದ್ರೆ ಏನು ಮಾಡಬೇಕು, 54 + 70 18 ಎಷ್ಟಾಗುತ್ತೆ, 72 × 5/18. 18 1 18 4 5 4 20, ಇದು 20 ಆಗುತ್ತೆ. ಇಲ್ಲಿ 72 ಬರ್ಕೊಂಬಿಡಿ, ಅಲ್ಲಿ ನೀವು ತಪ್ಪು ಮಾಡ್ತೀರಾ ಅಂತ ಆನ್ಸರ್. 72 ಬರೆದ್ರೆ ನಿಮ್ಮ ಆನ್ಸರ್ ತಪ್ಪು. ಸೊ 20 0 0 ಕ್ಯಾನ್ಸಲ್ ಮಾಡ್ತೀರಾ, 2 1 2 15. ಸೊ ಸ್ಪೀಡ್ ಏನಾಗುತ್ತೆ ನಿಮಗೆ, ಟೈಮ್ ಏನಾಗುತ್ತೆ 15 seconds ಆಗುತ್ತೆ. ಅಂದರೆ ಆ ವ್ಯಕ್ತಿನ 15 seconds ಆಗುತ್ತೆ. ನಮಗೆ ಸೇಮ್ ಡೈರೆಕ್ಷನ್ ಇಬ್ಬರು ಹೋಗ್ತಿದ್ರೆ, ಸೊ ನಮಗೆ ಇಲ್ಲೇನಾಗುತ್ತೆ, ಮತ್ತೆ ಟೈಮ್ ಕೇಳಿದ್ರೆ ಡಿಸ್ಟೆನ್ಸ್ ಬೈ ರಿಲೇಟಿವ್ ಸ್ಪೀಡ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಏನು 300 meters ಇರುತ್ತೆ, ಡಿಸ್ಟೆನ್ಸಲ್ಲಿ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಆದರೆ ರಿಲೇಟಿವ್ ಸ್ಪೀಡು ಯಾಕಂತ ಅಂದರೆ ಇಬ್ಬರು ಒಂದೇ ಡೈರೆಕ್ಷನ್ ಹೋಗ್ತಾ ಇರೋದ್ರಿಂದ ಟೈಮ್ ಅನ್ನೋದು ಜಾಸ್ತಿ ತಗೊಳುತ್ತೆ. ಸೊ ಅವಾಗ ಇದು 54 - 18 ಆಗುತ್ತೆ, ಅರ್ಥ ಆಗ್ತಿದೆಯಲ್ವಾ. ಸೊ ಇವಾಗ ಏನು ಮಾಡಬೇಕು, ನಮಗೆ 300 ಡಿವೈಡೆಡ್ ಬೈ ಇದು ಕಿಲೋಮೀಟ್ರಲ್ಲಿದೆ, ಮೀಟರಿಗೆ ಕನ್ವರ್ಟ್ ಮಾಡ್ಕೊಂಬಿಟ್ರೆ 54 - 18 30, ನಮಗೆ 6 ಆಗುತ್ತೆ. 36 × 5/18, 18 1 18 2 2 5 10 ಆಗುತ್ತೆ. 0 0 ಕ್ಯಾನ್ಸಲ್, ಇದು 30 seconds ಆಗುತ್ತೆ. ಸೊ ನಮಗೆ ಇವಾಗ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಳ್ಳಿ, ನೀವಿಬ್ಬರು ಇದು ಟ್ರೈನ್ ಹೋಗ್ತಾ ಇದ್ದೀವಿ, ನೀವು ಟ್ರೈನ್ ಜೊತೆಗೆ ಓಡ್ತಾ ಇದ್ರೆ ನಿಮಗೆ 30 seconds ಆಗುತ್ತೆ ಆ ಟ್ರೈನ್ ನಿಮ್ಮನ್ನ ಕ್ರಾಸ್ ಆಗೋಕ್ಕೆ. ಅದೇ ನೀವು ಆಪೋಸಿಟಲ್ಲಿ ಬರ್ತಾ ಇದ್ದೀರಾ, ಟ್ರೈನ್ ನಿಮ್ಗೆ ಆಪೋಸಿಟಲ್ಲಿ ಹೋಗ್ಬೇಕಾದ್ರೆ ಸಪ್ ಅಂತ ಹೊಂಟೋಗ್ಬಿಡುತ್ತೆ. ಸೊ ನಿಮಗೆ ಬರೀ 15 seconds ಆಗುತ್ತೆ, ಅರ್ಥ ಆಗ್ತಿದಿಲ್ಲ. 15 seconds, ಇದು 30 seconds. ನಾನು ಹೇಳಿದ್ದು ಅರ್ಥ ಆಯ್ತಲ್ವಾ. ಸೊ ಇದು ಥರ್ಡ್ ಟೈಪ್. ಇಲ್ಲಿವರೆಗೆ ಏನೇನು ಕಲ್ತೀವಿ, 3 types. ಒಂದು, ಪರ್ಸನ್ ಅನ್ನೋನು ಅಥವಾ ಎಲೆಕ್ಟ್ರಿಕ್ ಪೋಲ್ ಅನ್ನೋದು ಒಂದೇ ಕಡೆ ಇರುತ್ತೆ, ಇದಕ್ಕೆ ಡಿಸ್ಟೆನ್ಸ್ ಏನಿರುತ್ತೆ, ಇದಕ್ಕೇನು ಡಿಸ್ಟೆನ್ಸ್ ಇರಲ್ಲ. ಟ್ರೈನ್ದು ಲೆಂತ್ ಏನಿರುತ್ತೆ ಅದೇ ನಮಗೆ ಡಿಸ್ಟೆನ್ಸ್ ಆಗಿರುತ್ತೆ, ಟ್ರೈನ್ ಲೆಂತು. ಇದು 1ನೇ ಟೈಪು. ಸೆಕೆಂಡ್ ಟೈಪ್ ಏನಿರುತ್ತೆ, ಸೆಕೆಂಡ್ ಟೈಪಲ್ಲಿ ನಮಗೆ ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಸೊ ಅದು ಸೆಕೆಂಡ್ ಟೈಪು. ಥರ್ಡ್ ಟೈಪ್ ಏನು, ಥರ್ಡ್ ಟೈಪ್ ನಮಗೆ ಪರ್ಸನ್ ರನ್ನಿಂಗು ಪ್ಲಸ್ ಡೈರೆಕ್ಷನ್ ನೆನ್ಪಿಡ್ಕೊಬೇಕು. ಸೊ ಇದು ಥರ್ಡ್ ಟೈಪ್. ಇನ್ನೊಂದು ಇರುತ್ತೆ. ಸೊ ಇನ್ನೊಂದೇನು ಇವಾಗ ನೋಡೋಣ. ಸೊ ಇನ್ನೊಂದು ಲಾಸ್ಟ್ ಟೈಪ್ ಏನಿರುತ್ತೆ ಅಂತಂದರೆ ಟ್ರೈನ್ ಕ್ರಾಸಿಂಗ್ ಅನದರ್ ಟ್ರೈನ್. ಅಂದರೆ ಫಾರ್ ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಎಕ್ಸಾಂಪಲ್, ಈಗ ಒಂದು ಟ್ರೈನ್ ಇದೆ, ಓಕೆನಾ. ಇದು ಟ್ರೈನ್ ಇದೆ, ಸರಿನಾ. ಇದ್ರದ್ದು ಲೆಂತು 300 meters ಅಂತ ಅಂದ್ಕೊಳ್ಳಿ. ಸೊ ಇನ್ನೊಂದು ಟ್ರೈನ್ ಇದೆ, ಇದ್ರದ್ದು ಲೆಂತು 200 meters ಅಂದ್ಕೊಳ್ಳಿ, ಸರಿನಾ. ಇವಾಗ ಈ ಟ್ರೈನ್ ಅನ್ನೋದು 2 ಥರ ಹೋಗ್ಬೋದು. ಅಂದರೆ ಇದು ಆಪೋಸಿಟ್ ಹಿಂಗಾದ್ರೂ ಬರ್ಬೋದು, ಅಥವಾ ಒಂದೇ ಕಡೆ ಯಾರು ಹೋಗ್ಬೋದು. ಸೊ ಇದು ನಮಗೆ ಹಿಂಗಾದ್ರೂ ಹೋಗ್ಬೋದು, ಇದು ಆಪೋಸಿಟ್ ಆಗಿ ಬರ್ಬೋದು, ಅಥವಾ ಒಂದೇ ಸೈಡ್ಗಾರು ಹೋಗ್ಬೋದು ಟ್ರೈನ್ಸ್, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನಮಗೆ 2 ಟ್ರೈನ್ ಇದ್ದಾಗ ಈ ಟ್ರೈನ್ಗೆ ನಮಗೆ ಲೆಂತು ಇರುತ್ತೆ, ಕರೆಕ್ಟ್ ಅಲ್ವಾ. ಇದಕ್ಕೂ ಲೆಂತ್ ಇರುತ್ತೆ, ಅದಕ್ಕೂ ಲೆಂತ್ ಇರುತ್ತೆ. ಇದಕ್ಕೆ ನಮಗೆ 2ಕ್ಕೂ ಸ್ಪೀಡ್ ಇರುತ್ತೆ,
ಕರೆಕ್ಟ್ ಅಲ್ವಾ? ಇದಕ್ಕೂ ಈ ಟ್ರೈನ್ಗೂ ಸ್ಪೀಡ್ ಇರುತ್ತೆ, ಈ ಟ್ರೈನ್ಗೂ ಸ್ಪೀಡ್ ಇರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಮತ್ತೆ ನಮಗೆ ಇದಕ್ಕೆ ಡೈರೆಕ್ಷನ್ ಕೂಡ ಇರುತ್ತೆ, ಕರೆಕ್ಟ್ ಅಲ್ವಾ? ಯಾಕಂದರೆ ಇದು ಹಿಂಗಾದ್ರೂ ಬರ್ಬೋದು, ಹಿಂಗಾದ್ರೂ ಹೋಗ್ಬೋದು. ಸೊ ಇವಾಗ ನಮಗೆ ಇದು ಫಾರ್ ಎಕ್ಸಾಂಪಲ್ ಏನಾದ್ರು ನಮಗೆ ಇಲ್ಲಿ ನಮಗೆ ಲೆಂತ್ ಕೇಳಿದ್ರು ಅಥವಾ ಟೈಮ್ ಕೇಳಿದ್ರು ಅಂತ, ಟೈಮ್ ಕೇಳಿದ್ರು ಅಂತ ಅಂದರೆ ಫಸ್ಟ್ ನಾವು ಲೆಂತ್ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ನಮಗೆ ಡಿಸ್ಟೆನ್ಸ್ ಏನಿರುತ್ತೆ, ಡಿಸ್ಟೆನ್ಸ್ ಬಂದು ಈ ಎರಡು ಟ್ರೈನ್ದು ಟೋಟಲ್ ಮಾಡದೆ ತಾನೇ ನಮಗೆ ಡಿಸ್ಟೆನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇದು ಎರಡು ಟ್ರೈನ್ ಇದೆ ಅಂತ ಅಂದ್ಕೊಳ್ಳಿ, ಸರಿನಾ? ಇದು ಟ್ರೈನ್ ಇದೆ, ಸೊ ಇದು ಈ ಪೊಸಿಷನಲ್ಲಿ ಇದೆ, ಕರೆಕ್ಟಾಗಿ ಈ ಪೊಸಿಷನಲ್ಲಿ ಇದೆ ಅಂದ್ಕೊಳ್ಳಿ. ಸೊ ಇವಾಗ ನಮಗೆ ಟೋಟಲ್ ಡಿಸ್ಟೆನ್ಸ್ ಬೇಕು ಅಂತ ಅಂದರೆ ಈ ಟ್ರೈನು ಫಸ್ಟು ಈ ಟ್ರೈನ್ ಪಕ್ಕ ಬಂದು ಈ ಟ್ರೈನ್ನ ಮತ್ತೆ ದಾಟಿ ಹೋಗ್ಬೇಕು ತಾನೆ. ಸೊ ಇವಾಗ ನಮಗೆ ಟೋಟಲ್ ಏನಾಗಿರುತ್ತೆ, ಇದ್ರದ್ದು ಲೆಂತ್ ಆಗಿರುತ್ತೆ, ಈ ಟ್ರೈನ್ ಲೆಂತ್ ಆಗಿರುತ್ತೆ, ಜೊತೆಗೆ ಈ ಟ್ರೈನ್ ಲೆಂತ್ ಆಗಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿದ್ದು ಟ್ರೈನು ಫಸ್ಟು ಆ ಪಕ್ಕ ಟ್ರೈನ್ ದಾಟಬೇಕು, ಅದಾದ್ಮೇಲೆ ಮತ್ತೆ ಅದ್ರದ್ದನ್ನ ತಂದು ದಾಟಬೇಕು, ಕರೆಕ್ಟ್ ಅಲ್ವಾ? ಇಲ್ಲಿವರೆಗೂ ಹೋಗ್ಬೇಕು, ಅವಾಗ ನಮಗೆ ಇದ್ರದ್ದು ಲೆಂತ್ ಸಿಗುತ್ತೆ. ಸೊ ನಾವಿಲ್ಲಿ ಏನು ಮಾಡಬೇಕು, ಲೆಂತ್ ಅನ್ನೋದು ಲೆಂತ್ 1 ಪ್ಲಸ್ ಲೆಂತ್ 2 ಅಂದರೆ ಟ್ರೈನು ಲೆಂತ್ ಆಫ್ ಟ್ರೈನ್ 1 ಪ್ಲಸ್ ಲೆಂತ್ ಆಫ್ ಟ್ರೈನ್ 2 ಡಿವೈಡೆಡ್ ಬೈ ಸೇಮ್ ಡೈರೆಕ್ಷನ್ ಇದ್ದರೆ ನಮಗೆ ಸ್ಪೀಡ್ 1 ಮೈನಸ್ ಸ್ಪೀಡ್ 2 ಯಾವ್ದು ಜಾಸ್ತಿ ಇರುತ್ತೋ ಅದನ್ನ ಫಸ್ಟ್ ಬರ್ಕೊಂಡು ಮೈನಸ್ ಸ್ಪೀಡ್ 2 ಬರೀತೀವಿ. ಇದೇನಿದು ಸೇಮ್ ಡೈರೆಕ್ಷನ್. ಅದೇ ಆಪೋಸಿಟ್ ಡೈರೆಕ್ಷನ್ ಇದ್ದರೆ ಲೆಂತ್ 1 ಪ್ಲಸ್ ಲೆಂತ್ 2. ಇಲ್ಲಿ ಲೆಂತ್ ಅನ್ನೋದು ನಾವು ಎರಡರಲ್ಲೂ ಆ್ಯಡೇ ಮಾಡ್ತೀವಿ, ಕನ್ಫ್ಯೂಸ್ ಆಗಬೇಡಿ. ಲೆಂತ್ ಅನ್ನೋದು ಯಾವಾಗಲೂ ಆ್ಯಡೇ ಮಾಡ್ತೀವಿ ನಾವು, ಎರಡು ಲೆಂತ್ ಟೋಟಲ್ ಡಿಸ್ಟೆನ್ಸ್ ಕಂಡುಹಿಡಬೇಕಾದ್ರೆ ಎರಡು ಲೆಂತ್ ಆ್ಯಡ್ ಮಾಡ್ಕೊಬೇಕು. ಡಿವೈಡೆಡ್ ಬೈ S1 ಪ್ಲಸ್ S2, ಯಾಕಂದರೆ ಇದು ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆಪೋಸಿಟ್ ಡೈರೆಕ್ಷನ್ ಫಾರ್ ಎಕ್ಸಾಂಪಲ್ ಹಿಂಗಿದೆ ಅಂತ ಅಂದ್ಕೊಳ್ಳಿ, ಟ್ರೈನ್ ಹಿಂಗಿದೆ ಅಂತ ಅಂದರೆ ಹಿಂಗೆ ಬಂದಾಗ ನಮಗೆ ಬೇಗ ಹೋಗ್ಬಿಡುತ್ತೆ ಟ್ರೈನು, ಕರೆಕ್ಟ್ ಅಲ್ವಾ? ಹಿಂಗೆ ಹೋಗ್ಬೇಕಾದ್ರೆ ಟ್ರೈನ್ ಬೇಗ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಮಗೆ ಟೈಮ್ ಅನ್ನೋದನ್ನ ಈ ಟೋಟಲ್ ಡಿಸ್ಟೆನ್ಸ್ನ ಆ್ಯಡ್ ಮಾಡಿ ಡಿವೈಡ್ ಮಾಡಿದಾಗ ನಮಗೆ ಟೈಮ್ ಅನ್ನೋದು ಕಮ್ಮಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಫಾರ್ ಎಕ್ಸಾಂಪಲ್ ಈಗ ಇದೇ ಒಂದು ಕ್ವಶನ್ ಆನ್ಸರ್ ಮಾಡೋಣ. ಸೊ ಇದು 25 ಮೀಟರ್ಸ್ ಪರ್ ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತ ಅಂದ್ಕೊಳ್ಳಿ ಈ ಟ್ರೈನು, ಇನ್ನೊಂದು ಟ್ರೈನು 15 ಮೀಟರ್ಸ್ ಪರ್ ಸೆಕೆಂಡ್ಸಲ್ಲಿ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಟೈಮ್ ಕೇಳಿದ್ರು. ಟೈಮ್ ಅಂದರೆ ಏನು, ಡಿಸ್ಟೆನ್ಸ್ ಬೈ ರಿಲೇಟಿವ್ ಸ್ಪೀಡು. ಯಾಕಂತ ಅಂದರೆ ಇಲ್ಲಿ ಡೈರೆಕ್ಷನ್ಸ್ ಇರೋದ್ರಿಂದ ರಿಲೇಟಿವ್ ಸ್ಪೀಡು. ಸೊ ಡಿಸ್ಟೆನ್ಸ್ ಏನು, ಇದ್ರದ್ದು ಈ ಟ್ರೈನ್ದು ಲೆಂತು ಈ ಟ್ರೈನ್ದು ಲೆಂತು ಎರಡೂ ಸೇರಿ ನಮಗೆ ಡಿಸ್ಟೆನ್ಸ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಇಲ್ಲಿ ಏನಾಗುತ್ತೆ ನಮಗೆ 300 ಪ್ಲಸ್ 200 ಡಿವೈಡೆಡ್ ಬೈ ಇದೇನಿದು ಫಾರ್ ಎಕ್ಸಾಂಪಲ್ ಇದು ಆಪೋಸಿಟ್ ಅಂತ ಅಂದ್ಕೊಳ್ಳಿ. ಸೊ ಇದು ಆಪೋಸಿಟ್. ಸೊ ನಮಗೆ ಆಪೋಸಿಟಲ್ಲಿ ಇದ್ದಾಗ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಮಾಡಬೇಕು. ಸೊ ಸ್ಪೀಡ್ 1 ಏನಾಗಿರ್ತದೆ 25 ಪ್ಲಸ್ ಸ್ಪೀಡ್ 2 ಏನಾಗಿರುತ್ತೆ 15 ಈಕ್ವಲ್ಸ್ ಟು ಏನಾಗುತ್ತೆ ಇದು 500 ಡಿವೈಡೆಡ್ ಬೈ 50 ಆಗುತ್ತೆ, ಕರೆಕ್ಟ್ ಅಲ್ವಾ? ಸಾರಿ 50 ಅಲ್ಲ, ಇದು 40. ಸೊ ಇವಾಗ ನಮಗೆ 0 ಕ್ಯಾನ್ಸಲ್, 4 10s are 40, 4 12s are 48, 12.5 ಬರುತ್ತೆ. ಇದು 12.5 ಸೆಕೆಂಡ್ಸ್ ಏನಾಗಿರುತ್ತೆ ಟೈಮು, ಅರ್ಥ ಆಗ್ತಿದೆಯಲ್ವಾ? ಸೊ ಅದೇ ಥರ ನಮಗೆ ಸೇಮ್ ಡೈರೆಕ್ಷನ್ಸಲ್ಲಿ ಹೋದರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತಂದರೆ ಸೇಮ್ ಡೈರೆಕ್ಷನ್ಸಲ್ಲಿ ತೊಗೊಂಡ್ರೆ ಟೈಮ್ ಅನ್ನೋದು ಡಿಸ್ಟೆನ್ಸ್ ಬೈ ರಿಲೇಟಿವ್ ಸ್ಪೀಡ್. ಡಿಸ್ಟೆನ್ಸ್ ಏನು ಸೇಮ್ ಇಲ್ಲಿ ಕೂಡ 300 ಪ್ಲಸ್ 200. ಸೊ ಇಲ್ಲಿ ಆ್ಯಡ್ ಮಾಡ್ತೀವಿ, ಇಲ್ಲಿ ಆ್ಯಡ್ ಮಾಡ್ತೀವಿ, ಕನ್ಫ್ಯೂಸ್ ಆಗಬೇಡಿ. ಡಿವೈಡೆಡ್ ಬೈ 25 ಮೈನಸ್ 15, ಕರೆಕ್ಟ್ ಅಲ್ವಾ? ಯಾಕಂತ ಅಂದರೆ ಇಲ್ಲಿ ನಮಗೆ ಒಂದೇ ಡೈರೆಕ್ಷನ್ಸಲ್ಲಿ ಹೋಗ್ತದೆ, ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಇರೋ ಸ್ಪೀಡಲ್ಲಿ ಕಮ್ಮಿ ಮಾಡಿದ್ರೆ ನಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅದು. ಸೊ 500 ಡಿವೈಡೆಡ್ ಬೈ 10, 110 ಕ್ಯಾನ್ಸಲ್ ಆಗುತ್ತೆ, ಇದು ನಮಗೆ 50 ಸೆಕೆಂಡ್ಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೇಮ್ ಡೈರೆಕ್ಷನ್ ಹೋಗ್ತಾ ಇದ್ದರೆ ಯಾವುದೋ ಫಾಸ್ಟಾಗಿ ಹೋಗೋ ಟ್ರೈನ್ ಅಂತೂ ನಮಗೆ ಓವರ್ಟೇಕ್ ಮಾಡುತ್ತೆ, ಬಟ್ ಇದು ಕೂಡ ನಿಧಾನಕ್ಕೆ ಇದ್ರ ಜೊತೆ ಹೋಗ್ತಾ ಇರುತ್ತಲ್ವ. ಸೊ ಅದಕ್ಕೋಸ್ಕರ ನಮಗೆ ಇದು ಜಾಸ್ತಿ ಟೈಮ್ ತೊಗೊಳುತ್ತೆ, ಅರ್ಥ ಆಗ್ತಿದೆಯಲ್ವಾ? ಸೊ ಈಗ ನಮಗೆ ಓವರ್ ಆಲ್ ಟ್ರೈನ್ಸಲ್ಲಿ ಎಷ್ಟು ಕೇಳ್ತಾರೆ 4 ಟೈಪ್ಸ್. ಫಸ್ಟ್ ಒನ್ನು ಟ್ರೈನ್ ಕ್ರಾಸಿಂಗ್ ಎ ಮ್ಯಾನ್ ಆರ್ ಪೋಲ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನಮಗೆ ಡಿಸ್ಟೆನ್ಸ್ ಅಂತೂ ಇರಲ್ಲ, ಯಾರಿಗೆ ಈ ಮ್ಯಾನ್ಗೆ ಅಥವಾ ಪೋಲ್ಗೆ ಡಿಸ್ಟೆನ್ಸ್ ಇರಲ್ಲ, ಅವ್ರಿಗೆ ಸ್ಪೀಡ್ ಕೂಡ ಇರಲ್ಲ, ಕರೆಕ್ಟ್ ಅಲ್ವಾ? ಲೆಂತು ಇರಲ್ಲ, ಇದನ್ನು ಲೆಂತ್ ಅಂದ್ಕೊಳ್ಳಿ ಅಥವಾ ಡಿಸ್ಟೆನ್ಸ್ ಅಂದ್ಕೊಳ್ಳಿ, ಏನೂ ಇರಲ್ಲ, ಇವೆರಡೂ ಇರಲ್ಲ, ಲೆಂತ್ ಡಿಸ್ಟೆನ್ಸ್ ಇರಲ್ಲ, ಸ್ಪೀಡ್ ಇರಲ್ಲ. ಸೆಕೆಂಡ್ ಟೈಪು ಟ್ರೈನ್ ಕ್ರಾಸಿಂಗ್ ಎ ಪ್ಲ್ಯಾಟ್ಫಾರ್ಮ್. ಆದರೆ ಇಲ್ಲಿ ಈ ಪ್ಲ್ಯಾಟ್ಫಾರ್ಮ್ಗೆ ಲೆಂತ್ ಇರುತ್ತೆ, ಕರೆಕ್ಟ್ ಅಲ್ವಾ? ಲೆಂತ್ ಇರುತ್ತೆ, ಈ ಪ್ಲ್ಯಾಟ್ಫಾರ್ಮ್ಗೆ ಸ್ಪೀಡ್ ಇರಲ್ಲ, ಕರೆಕ್ಟ್ ಅಲ್ವಾ? ಥರ್ಡ್ ಟೈಪ್ ನಮಗೆ ಟ್ರೈನ್ ಕ್ರಾಸಿಂಗ್ ಎ ಪರ್ಸನ್ ರನ್ನಿಂಗ್. ಇಲ್ಲಿ ಪರ್ಸನ್ಗೆ ಲೆಂತ್ ಅನ್ನೋದಿರಲ್ಲ, ಆದರೆ ಪರ್ಸನ್ಗೆ ಸ್ಪೀಡ್ ಇರುತ್ತೆ, ಕರೆಕ್ಟ್ ಅಲ್ವಾ? ಅದಾದಮೇಲೆ ಪರ್ಸನ್ಗೆ ಡೈರೆಕ್ಷನ್ ಕೂಡ ಇರುತ್ತೆ. ಸೊ ಡೈರೆಕ್ಷನ್ ಆಪೋಸಿಟ್ ಇದ್ದರೆ
ಏನು ಮಾಡ್ತೀವಿ, ಅಡಿಷನ್ ಮಾಡ್ತೀವಿ. ಸೇಮ್ ಡೈರೆಕ್ಷನ್ ಇದ್ದರೆ ಸಬ್ಟ್ರಾಕ್ಟ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಫೋರ್ತ್ ಟೈಪ್ ಏನು ನಮಗೆ, ಟ್ರೈನ್ ಕ್ರಾಸಿಂಗ್ ಅನದರ್ ಟ್ರೈನ್, ಇನ್ನೊಂದು ಟ್ರೈನ್. ಸೊ ಇಲ್ಲಿ ನಮ್ಗೆ ಏನಿರುತ್ತೆ, ಲೆಂತ್ ಇರುತ್ತೆ. ಯಾಕಂತಂದರೆ 2 ಟ್ರೈನ್ಗೂ ಲೆಂತ್ ಇರುತ್ತೆ, 2 ಟ್ರೈನ್ಗೂ ಸ್ಪೀಡ್ ಇರುತ್ತೆ, 2 ಟ್ರೈನ್ಗೂ ಡೈರೆಕ್ಷನ್ ಇರುತ್ತೆ. ಸೊ ಇಲ್ಲಿ 3 ಇರುತ್ತೆ. ಸೊ ಡೈರೆಕ್ಷನಲ್ಲಿ ಮತ್ತೆ ನಮಗೆ ಆಪೋಸಿಟ್ ಇದ್ದರೆ ಆ್ಯಡ್ ಮಾಡಬೇಕು, ಸೇಮ್ ಸೈಡ್ ಇದ್ದರೆ ಮೈನಸ್ ಮಾಡಬೇಕು. ಅರ್ಥ ಆಗ್ತದೆ ಅಲ್ವಾ? ಅಂದರೆ ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ. ನಾವು ನೆಕ್ಸ್ಟ್ ವಿಡಿಯೋಯಿಂದ ಒಂದೊಂದೇ ರಿಯಲ್ ಕ್ವಶನ್ ಎಕ್ಸಾಮ್ಸಲ್ಲಿ ಯಾವ ಥರ ಕೊಡ್ತಾರೋ ಆ ಥರ ತಗೊಂಡು ಮಾಡೋಣ. ಅಲ್ಲಿವರೆಗೂ ನೀವು ಜಸ್ಟ್ ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಈ 4 ಟೈಪ್ಸ್ ಬರುತ್ತೆ ಟ್ರೈನಲ್ಲಿ, ಇದನ್ನು ಕರೆಕ್ಟಾಗಿ ಈ 4 ನೆನ್ಪಿಟ್ಕೊಳ್ಳಿ. ಯಾವುದೇ ಕ್ವಶನ್ ಕೊಟ್ಟರು, ಅವ್ರು ಹೆಂಗೆ ಕೊಟ್ಟರು, ಏನೇ ಎಕ್ಸ್ಟೆನ್ಷನ್ಸ್ ಕೊಟ್ಟರು ಆರಾಮಾಗಿ ಮಾಡ್ಬೋದು, ತಲೆ ಕೆಡಿಸ್ಕೊಬೇಡಿ. ಸೊ ಈ ವಿಡಿಯೋಗೆ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋಯಿಂದ ಒಂದೊಂದೇ ಸಮ್ ಮಾಡ್ಕೊಂಡು ಹೋಗೋಣ, ಸರಿನಾ? ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.